ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನಲ್ಲಿ ನಾನು ನಿಮಗೆ ಇಲ್ಲಿ ನೋಡಿ ಈ ಎಲ್ಲ ಪ್ರಿಪೋಸಿಷನ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಲೆಂಗ್ತಿ ಆಗ್ಬೋದು, ಬಟ್ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ತುಂಬ ಜನ ಇದನ್ನು ತಪ್ಪಾಗಿ ಯೂಸ್ ಮಾಡ್ತಾರೆ. ಆ್ಯಂಡ್ ಇದರಲ್ಲಿ ತುಂಬ ಪ್ರಿಪೋಸಿಷನ್ಗೆ 2-3 ಯೂಸಸ್ ಇರುತ್ತೆ. ನೀವು ಅದನ್ನು ಕೂಡ ಕಲಿಯಬೇಕು. ಆ್ಯಂಡ್ ನೀವು ತುಂಬ ಜನ ಗೊತ್ತಿರ್ಬೋದು ಇವೆಲ್ಲ ನಮಗೆ ಗೊತ್ತಿದೆ ಅಂತ. ಎಲ್ಲರಿಗೂ ಗೊತ್ತಿರೋ ಸಿಂಪಲ್ ಸೆಂಟೆನ್ಸ್ಗಳನ್ನ ನಾನು ಇಲ್ಲಿ ಎಕ್ಸಾಂಪಲ್ನ ತೋರಿಸ್ತಿಲ್ಲ, ತುಂಬ ವೆರೈಟಿ ಸೆಂಟೆನ್ಸ್ನ ಕವರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಎಂಡ್ವರೆಗೂ ನೋಡಿ. ನೀವು ಮಾಡೋ ಮಿಸ್ಟೇಕ್ಸ್ನ ಕೂಡ ಹೇಳ್ತೀನಿ. ಸೊ ವಿಡಿಯೋ ಎಂಡ್ವರೆಗೂ ನೋಡಿ, ನೋಟ್ಸ್ ಮಾಡ್ಕೊಳ್ಳಿ ಆ್ಯಂಡ್ ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ. ರೈಟ್? ಸೊ ಲೆಟ್ ಸ್ಟಾರ್ಟ್. ಸೊ ನಿಮಗೆ ಗ್ರಾಮ್ಯಾಟಿಕಲ್ ಹೇಳಬೇಕಂದ್ರೆ ಈ ವರ್ಡ್ಸ್ನ ಪ್ರಿಪೋಸಿಷನ್ಸ್ ಅಂತ ಕರೀತಾರೆ. ಪ್ರಿಪೋಸಿಷನ್ ಮುಂದೆ ಯಾವಾಗಲೂ ಒಂದು ಆಬ್ಜೆಕ್ಟ್ ಇದ್ದೇ ಇರುತ್ತೆ. ಫಸ್ಟ್ ಒನ್ ನೋಡಿ ಇಲ್ಲಿ, ಅಕ್ರಾಸ್. ಅಕ್ರಾಸ್ ಅಂದರೆ ನೀವೀಗ ಒಂದು ಜಾಗದಲ್ಲಿ ಇರ್ತೀರಾ. ಫಾರ್ ಎಕ್ಸಾಂಪಲ್ ರೋಡ್ನ ಈ ಕಡೆ. ಸೊ ನಿಮ್ಮ ಆಪೋಸಿಟ್ ಸೈಡ್ ಅಂದರೆ ರೋಡ್ನ ಆ ಕಡೆ ಅನ್ನೋದಕ್ಕೆ ನಾವು ಅಕ್ರಾಸ್ ಅಂತೀವಿ. ದಿ ಅದರ್ ಸೈಡ್ ಆಫ್ ದಿ ರೋಡ್. ಅದೇ ಥರ ನೀವು ಯಾವುದೇ ಪ್ಲೇಸ್ನಲ್ಲಿ ಇದ್ರೂ ಆ ಕಡೆಗೆ, ಪಾರ್ಕ್ನ ಈ ಕಡೆ ಇದ್ದರೆ ಪಾರ್ಕ್ನ ಆ ಕಡೆಗೆ, ಇನ್ನೊಂದು ಸೈಡ್ಗೆ ಹೋಗೋದಕ್ಕೆ ಆರ್ ಅಲ್ಲಿ ಏನೋ ಇದೆ ಅಂತ ಹೇಳೋದಕ್ಕೆ ಅಕ್ರಾಸ್ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ಐ ಲಿವ್ ಅಕ್ರಾಸ್ ದ ಸ್ಟ್ರೀಟ್ ಅಂದರೆ ಈಗ ನಾನು ಸ್ಟ್ರೀಟ್ನ ಒಂದು ಸೈಡ್ ಇದ್ದೀನಿ, ನಮ್ಮ ಮನೆ ಇರೋದು ಆ ಕಡೆ, ರೋಡ್ನ ಆ ಕಡೆ ಅಂತ ಹೇಳಬೇಕಲ್ವಾ, ಅವಾಗ ಈ ಥರ ಹೇಳಿ. ಮೈ ಹಾಸ್ಟೆಲ್ ಈಸ್ ಅಕ್ರಾಸ್ ದ ಸ್ಟ್ರೀಟ್, ನಮ್ಮ ಹಾಸ್ಟೆಲ್ ಇರೋದು ರೋಡ್ನ ಆ ಸೈಡ್. ವಿ ಗಾಟ್ ಅಕ್ರಾಸ್ ದ ರಿವರ್ ಇನ್ ಅ ಬೋಟ್. ನಾವು ರಿವರ್ನ ಈ ಕಡೆ ಇದ್ವಿ, ಸೊ ಆ ಕಡೆಗೆ ರೀಚ್ ಆಗೋದಕ್ಕೆ ಬೋಟಿಂದ ನಾವು ಹೋದ್ವಿ. ಆ್ಯಂಡ್ ಇದನ್ನು ಈ ಥರನೂ ಹೇಳ್ಬೋದು, ವಿ ಗಾಟ್ ಟು ದಿ ಅದರ್ ಸೈಡ್ ಆಫ್ ದಿ ರಿವರ್. ಮೈ ಹಾಸ್ಟೆಲ್ ಈಸ್ ಆನ್ ದಿ ಅದರ್ ಸೈಡ್ ಆಫ್ ದಿ ಸ್ಟ್ರೀಟ್. ಸೊ ತುಂಬ ಲೆಂಗ್ತಿ ಆಗುತ್ತಲ್ವಾ ಅದು, ಅದಕ್ಕೆ ಅಕ್ರಾಸ್ ವರ್ಡ್. ವಿ ಪಾರ್ಕ್ಡ್ ಅವರ್ ಕಾರ್ ಅಕ್ರಾಸ್ ದ ಮೇನ್ ರೋಡ್. ಇಲ್ಲೀಗಲ್ ಇಮಿಗ್ರೆಂಟ್ಸ್ ಆರ್ ಸೆಂಟ್ ಬ್ಯಾಕ್ ಅಕ್ರಾಸ್ ದ ಬಾರ್ಡರ್. ಇಲ್ಲೀಗಲ್ ಇಮಿಗ್ರೆಂಟ್ಸ್ ಅಂದರೆ ಬೇರೆ ದೇಶದ ಜನ ಮತ್ತೊಂದು ದೇಶಕ್ಕೆ ಇಲ್ಲೀಗಲ್ ಆಗಿ ಟ್ರೆಸ್ ಪಾಸ್ ಮಾಡೋದು. ಸೊ ಅವ್ರನ್ನ ವಾಪಸ್ ಬಾರ್ಡರ್ನ ಆ ಸೈಡ್ಗೆ ಕಳಿಸಿದ್ರು. ದೇ ಆರ್ ಸೆಂಟ್ ಬ್ಯಾಕ್ ಅಕ್ರಾಸ್ ದ ಬಾರ್ಡರ್. ದ ವಿಲೇಜರ್ಸ್ ಡಿಮ್ಯಾಂಡೆಡ್ ಅ ನ್ಯೂ ಬ್ರಿಡ್ಜ್ ಅಕ್ರಾಸ್ ದ ರಿವರ್. ಸೊ ನದಿ ಮೇಲೆ ಒಂದು ಬ್ರಿಡ್ಜ್ ಇರಬೇಕಲ್ವಾ, ಈ ಸೈಡಿಂದ ಆ ಸೈಡ್ಗೆ ಅಕ್ರಾಸ್ ದ ರಿವರ್. ಆ್ಯಂಡ್ ಈಗ ನೋಡಿ, ಅಕ್ರಾಸ್ಗೆ ಇನ್ನೊಂದು ಮೀನಿಂಗ್ ಕೂಡ ಇದೆ. ಕೋವಿಡ್ ಸ್ಟಾರ್ಟೆಡ್ ಪಿಕಿಂಗ್ ಅಪ್ ಅಕ್ರಾಸ್ ದ ಕಂಟ್ರಿ. ದೇಶದಾದ್ಯಂತ ಅಂತೀವಲ್ವಾ, ಪಿಕಿಂಗ್ ಅಪ್ ಅಂದರೆ ಸ್ಪೀಡ್ ಜಾಸ್ತಿ ಆಯಿತು. 15 ನ್ಯೂ ಸೆಂಟರ್ಸ್ ವರ್ ಓಪನ್ ಅಕ್ರಾಸ್ ಕರ್ನಾಟಕ. ದ ವ್ಯೂಸ್ ಅಕ್ರಾಸ್ ದ ಸಿಟಿ ಅಂದರೆ ನಗರದಾದ್ಯಂತ. ದಿಸ್ ಮಾರ್ನಿಂಗ್ ವಾಸ್ ಸ್ಟನ್ನಿಂಗ್. ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ವ್ಯೂಸ್ ಅಕ್ರಾಸ್ ದ ಸಿಟಿ. ಐ ವಾಸ್ ರೀಡಿಂಗ್ ದ ನ್ಯೂಸ್ ಪೇಪರ್ ಆ್ಯಂಡ್ ಐ ಕೇಮ್ ಅಕ್ರಾಸ್ ದಿಸ್ ಆರ್ಟಿಕಲ್. ಕೇಮ್ ಅಕ್ರಾಸ್ ಅಂದರೆ ಟು ಡಿಸ್ಕವರ್ ಸಮಥಿಂಗ್. ಐ ಫೌಂಡ್ ಔಟ್ ದಟ್ ಆರ್ಟಿಕಲ್ ಅಂತ ಇದ್ದೀವಿ. ರೈಟ್? ನೆಕ್ಸ್ಟ್ ಒನ್, ಬಿಯಾಂಡ್ ಅಂದರೆ ಆಚೆಗಿನ, ಮೀರಿದ ಅಂತ ಹೇಳೋದಕ್ಕೆ. ಎಕ್ಸಾಂಪಲ್ ನೋಡಿ ಇಲ್ಲಿ, ಇಟ್ ಈಸ್ ಬಿಯಾಂಡ್ ಮೈ ಕೆಪಾಸಿಟಿ ಅಂದರೆ ಕೆಲಸ ಮಾಡೋದಕ್ಕೆ ನನ್ನ ಕೆಪಾಸಿಟಿ ಸಾಕಾಗಲ್ಲ. ಇಟ್ ಈಸ್ ಬಿಯಾಂಡ್ ಮೈ ಕೆಪಾಸಿಟಿ, ನನ್ನ ಶಕ್ತಿಗೆ ಮೀರಿದ್ದ ಅಂತ ಹೇಳ್ತಾ ಇದ್ದೀವಿ ಇಲ್ಲಿ. ಐ ಹ್ಯಾವಂಟ್ ಥಾಟ್ ಬಿಯಾಂಡ್ ದಟ್ ಅಂದರೆ ನಾನು ಅದಕ್ಕಿಂತ ಮುಂದಕ್ಕೆ ಯೋಚನೆನೇ ಮಾಡಲಿಲ್ಲ. ಬಿಯಾಂಡ್ ದಟ್ ಅಂದರೆ ಅದಕ್ಕೆ ದಾಟಿ. ಹಿಸ್ ವರ್ಕ್ ಈಸ್ ಬಿಯಾಂಡ್ ಕಂಪ್ಯಾರಿಸನ್ ಅಂದರೆ ಅರ್ಥ, ಕಂಪ್ಯಾರಿಸನ್ ಮಾಡೋಕ್ಕಾಗದೇ ಇರೋಷ್ಟು ಚೆನ್ನಾಗಿ ಅವ್ನು ಕೆಲಸ ಮಾಡ್ತಾನೆ, ಹೋಲಿಕೆಗೆ ಮೀರಿದ ಅಂತೀವಲ್ಲ. ಸೊ ಈ ಥರ ನಾನು ಹೇಳ್ತಾ ಹೋಗ್ತೀನಿ, ಆಮೇಲೆ ನೀವು ನೋಟ್ಸ್ ಮಾಡ್ಕೊಳ್ಳಿ. ಫಸ್ಟ್ ಕೇಳಿಸ್ಕೊಳ್ಳಿ, ಸೆಕೆಂಡ್ ಟೈಮ್ ನೋಟ್ಸ್ ಮಾಡ್ಕೊಳ್ಳಿ. ಐ ಡಿಂಟ್ ಗೋ ಬಿಯಾಂಡ್ ದಟ್, ಅದನ್ನು ದಾಟಿ ಅದಕ್ಕಿಂತ ಮುಂದಕ್ಕೆ ನಾವು ಹೋಗಲಿಲ್ಲ. ಐ ಡಿಂಟ್ ಗೋ ಬಿಯಾಂಡ್ ದ ಬೌಂಡ್ರಿ ದಾಟಿ ನಾವು ಹೋಗಲಿಲ್ಲ ಅಂತ ಇದ್ದೀವಿ ಇಲ್ಲಿ. ಐ ಸೇಫ್ಲಿ ಕೆಪ್ಟ್ ಇಟ್ ಬಿಯಾಂಡ್ ಎನಿಬಡೀಸ್ ರೀಚ್ ಅಂದರೆ ಯಾರಿಗೂ ರೀಚ್ ಆಗದೆ ಇರೋದಕ್ಕಿಂತ ಮುಂದಕ್ಕೆ ಇಟ್ಟಿದ್ದೀನಿ. ಸಮ್ಥಿಂಗ್ಸ್ ಆರ್ ಬಿಯಾಂಡ್ ಹ್ಯೂಮನ್ ಕಂಟ್ರೋಲ್. ಕೆಲವು ವಿಷಯಗಳು, ಆ್ಯಕ್ಟಿವಿಟೀಸ್ ನೇಚರ್ನಲ್ಲಿ ಹೇಗಿರುತ್ತೆ ಅಂದರೆ ಬಿಯಾಂಡ್ ಹ್ಯೂಮನ್ ಕಂಟ್ರೋಲ್. ನಾವು ಹ್ಯೂಮನ್ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ, ನಮ್ಮ ಕಂಟ್ರೋಲ್ಗೆ ಮೀರಿದ್ದಾಗಿರುತ್ತೆ ಅಂತ ಇದ್ದೀವಿ. ಐ ಮಸ್ಟ್ ಸೇ ಹಿಸ್ ಲಾಯಲ್ಟಿ ಇಸ್ ಬಿಯಾಂಡ್ ಕ್ವೆಶ್ಚನ್. ಸೊ ಈ ಥರ ಹೇಳ್ತಿದ್ದೀವಿ ಅಂದರೆ ಒಂದು ಪಾಸಿಟಿವ್ ವೇನಲ್ಲಿ ಹೇಳ್ತಾ ಇದ್ದೀವಿ. ಅಂದರೆ ಅವ್ನು ತುಂಬ ನಿಷ್ಠೆಯಿಂದ ಇದ್ದಾನೆ, ಅದನ್ನು ಕ್ವಶನ್ ಮಾಡೋದಕ್ಕೆ ಆಗೋದಿಲ್ಲ. ಇಫ್ ಸಮಥಿಂಗ್ ಇಸ್ ಬಿಯಾಂಡ್ ಕ್ವಶನ್ ಅಂದರೆ ನೀವು ಅದರಲ್ಲಿ 100% ಬಿಲೀವ್ ಮಾಡ್ಬೋದು. ರೈಟ್? ದ ಪ್ರಾಬ್ಲಮ್ ಇಸ್ ಬಿಯಾಂಡ್ ಮೈ ಅಂಡರ್ಸ್ಟ್ಯಾಂಡಿಂಗ್. ನನ್ನ ತಿಳುವಳಿಕೆಗೆ ಮೀರಿದ ಪ್ರಾಬ್ಲಮ್ ಇದು. ಸ್ಟೇ ಹಿಯರ್, ವಿ ಕ್ಯಾನಾಟ್ ಗೋ ಬಿಯಾಂಡ್ ದಿಸ್ ಪಾಯಿಂಟ್. ಈ ಪಾಯಿಂಟ್ನ ದಾಟಿ ಮುಂದಕ್ಕೆ ಹೋಗೋಕ್ಕಾಗಲ್ಲ. ಹರ್ ಸ್ಟುಪಿಡಿಟಿ ಈಸ್ ಬಿಯಾಂಡ್ ಬಿಲೀಫ್ ಸಮ್ಟೈಮ್ಸ್ ಅಂದರೆ ಅವಳ ಮೂರ್ಖತ್ವ. ಬಿಯಾಂಡ್ ಬಿಲೀಫ್ ಅಂದರೆ ಅರ್ಥನೇ ಮಾಡ್ಕೊಳಕ್ಕಾಗದಿರೋಷ್ಟು ಗ್ರೇಟ್ ಆಗಿರುತ್ತೆ, ಅಥವಾ ಅರ್ಥನೇ ಮಾಡ್ಕೊಳಕ್ಕಾಗದಿರೋಷ್ಟು ವರ್ಸ್ಟ್ ಆಗಿರುತ್ತೆ. ಸೊ ಇಲ್ಲೇನಿದೆ, ಹರ್ ಸ್ಟುಪಿಡಿಟಿ ಈಸ್ ಬಿಯಾಂಡ್ ಬಿಲೀಫ್ ಸಮ್ಟೈಮ್ಸ್. ನನಗೆ ಅರ್ಥನೇ ಆಗಲ್ಲ ಅವಳು ಎಷ್ಟು ಸ್ಟುಪಿಡ್ ಅಂದರೆ ಒಂದೊಂದು ಸರಿ, ಆ ಥರ ಹೇಳ್ತಾ ಇದ್ದೀವಿ. ರೈಟ್? ನೆಕ್ಸ್ಟ್ ಒನ್, ಬಿಟ್ವೀನ್. ಬಿಟ್ವೀನಲ್ಲಿ ನೀವು ಮಿಸ್ಟೇಕ್ ಮಾಡ್ತೀರಾ, ಅದನ್ನು ನಾನು ಹೇಳ್ತೀನಿ. ಬಿಟ್ವೀನ್ ಅಂದರೆ ನಿಮ್ಗೆ ಗೊತ್ತಿದೆ, ಯಾವಾಗಲೂ ಎರಡರ ಮಧ್ಯದಲ್ಲಿ ಅಂತ ಹೇಳೋವಾಗಲೇ ನೋಡಿ ಇಲ್ಲಿ, ಚೂಸ್ ಬಿಟ್ವೀನ್ ದೀಸ್ ಟು ಅನ್ಬೇಕು. ಅಂದರೆ ಇವೆರಡರಲ್ಲಿ ಒಂದನ್ನು ಚೂಸ್ ಮಾಡು. ತುಂಬ ಇದ್ದಾಗ ಅನ್ಬಾರ್ದು, ತುಂಬ ವಸ್ತುಗಳಿದ್ದಾಗ ಅವಾಗ ಏನಬೇಕು, ಚೂಸ್ ಒನ್ ಅಮಾಂಗ್ ದೀಸ್ ಅನ್ಬೇಕು. ಅಮಾಂಗ್ ಅಂದರೆ ಬಹಳಷ್ಟರಲ್ಲಿ ಒಂದು, ಬಿಟ್ವೀನ್ ಎರಡರಲ್ಲಿ ಒಂದಿದ್ದಾಗ. ಸೊ ಇಲ್ಲಿ ನೀವು ತುಂಬ ಎಕ್ಸಾಂಪಲ್ಸ್ ಮಾಡ್ಬೋದು. ಚೂಸ್ ಬಿಟ್ವೀನ್ ದೀಸ್ 2 ಶರ್ಟ್ಸ್, ದೀಸ್ 2 ಫೋನ್ಸ್ ಅಂತ ನೀವು ತುಂಬ ಎಕ್ಸಾಂಪಲ್ಸ್ ಮಾಡ್ಕೊಳ್ಳಿ. ಲೆಟ್ಸ್ ಕೀಪ್ ದಿಸ್ ಬಿಟ್ವೀನ್ ಅಸ್. ಇದನ್ನು ನಮ್ಮಿಬ್ಬರ ಮಧ್ಯದಲ್ಲೇ ಇಟ್ಕೊಳ್ಳೋಣ. ಓಕೆ,
ಅಂದರೆ ಯಾರಿಗೂ ಗೊತ್ತಾಗೋದು ಬೇಡ. ಕಮ್ ಎನಿ ಟೈಮ್ ಬಿಟ್ವೀನ್ 1 and 2 PM. ಇಲ್ಲೇ ನೀವು ಮಿಸ್ಟೇಕ್ ಮಾಡ್ತೀರಾ. ನೀವೀಗ ಹೇಳಬೇಕು 1 ರಿಂದ 2 ಗಂಟೆ ಮಧ್ಯದಲ್ಲಿ ಯಾವಾಗಾದರೂ ಬನ್ನಿ ಅಂತ. ಕಮ್ ಎನಿ ಟೈಮ್ ಬಿಟ್ವೀನ್ 1 to 2 PM ಅನ್ಬಾರ್ದು ಯಾವಾಗಲೂ. ಬಿಟ್ವೀನ್ ಬಂದಾಗ ಅದ್ರ ಮುಂದೆ ಬರೋ 2 ಥಿಂಗ್ಸ್ ಮಧ್ಯದಲ್ಲಿ 2 ಹಾಕಬಾರ್ದು, ಆ್ಯಂಡ್ ಹಾಕ್ಬೇಕು ಯಾವಾಗಲೂ. ಸ್ಪೆಷಲಿ ನೀವು ಟೈಮ್ ಹೇಳ್ತಿದ್ದೀರಾ ಅಂದರೆ ಇದೇ ಥರನೇ ಹೇಳಿ. ಬಿಟ್ವೀನ್ 1 and 2, ಬಿಟ್ವೀನ್ 5 and 6, ಬಿಟ್ವೀನ್ 10 and 50. ನಾವು ಕನ್ನಡದಲ್ಲಿ ಹೇಳ್ತೀವಲ್ವಾ, ಅದನ್ನೇ ನಾವು ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡ್ಬಿಡ್ತೀವಿ. 1 ರಿಂದ 2, 1 to 2. ಬಿಟ್ವೀನ್ ಬಂದಾಗ ಹೇಳಬಾರ್ದು, ಬೇರೆ ಟೈಮಲ್ಲಿ ಹೇಳಿ. ರೈಟ್. ಗಿವ್ ಮಿ ಅ ಟೈಮ್ ಸ್ಲಾಟ್ ಬಿಟ್ವೀನ್ 5 and 8 PM. ನೋಡಿ, ನೀವು ಯಾರಿಗೋ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ನ ಬುಕ್ ಮಾಡ್ತಿರ್ತೀರಾ, ಯಾವಾಗ ಬುಕ್ ಮಾಡಬೇಕಂತ ಕೇಳ್ತೀರಾ, ಯಾವಾಗ ಈ ಥರ ಅವ್ರಿಗೆ ಆನ್ಸರ್ ಮಾಡಿ. ಗಿವ್ ಮಿ ಅ ಟೈಮ್ ಸ್ಲಾಟ್ ಬಿಟ್ವೀನ್ 5 and 8 PM. 5 ರಿಂದ 8 ಮಧ್ಯದಲ್ಲಿ ಯಾವುದಾದ್ರೂ ಟೈಮ್. ಐ ಕಾಂಟ್ ಟೆಲ್ ದ ಡಿಫ್ರೆನ್ಸ್ ಬಿಟ್ವೀನ್ ದೆಮ್. ಅಂದರೆ ಅಲ್ಲಿ 2 ಏನೋ ಇದೆ, ದೆಮ್ ಅಂದರೆ ಇಲ್ಲಿ 2 ಇದ್ದಾಗ ಅವೆರಡರ ಮಧ್ಯದಲ್ಲಿ ನಂಗೆ ಡಿಫ್ರೆನ್ಸ್ ಹೇಳೋಕ್ಕಾಗ್ತಿಲ್ಲ. ನೋಡಿ, ಡಿಫ್ರೆನ್ಸ್ ಬಿಟ್ವೀನ್ ಬರುತ್ತೆ. ವಾಟ್ ಹ್ಯಾಪನ್ ಬಿಟ್ವೀನ್ ಯು ಆ್ಯಂಡ್ ಸುಮಾ? ಯು ಮಸ್ಟ್ ಚೂಸ್ ಬಿಟ್ವೀನ್ ಹೆಲ್ತ್ ಆ್ಯಂಡ್ ಮನಿ. ಹೆಲ್ತ್ ಬೇಕಾ, ಮನಿ ಬೇಕಾ? ಚೂಸ್ ಬಿಟ್ವೀನ್ ದೀಸ್ ಟು. ದೇರ್ ಇಸ್ ಅ 10-minute ಬ್ರೇಕ್ ಬಿಟ್ವೀನ್ ಕ್ಲಾಸಸ್. ಅಂದರೆ ಪ್ರತಿ 2 ಕ್ಲಾಸ್ನ ಮಧ್ಯದಲ್ಲಿ 10-minute ಬ್ರೇಕ್ ಇರುತ್ತೆ. ವಾಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ದ ರಿಯಾಲಿಟಿ ಆ್ಯಂಡ್ ಟ್ರೂತ್ ಅಂತ ಕೇಳ್ತಾರೆ. ರಿಯಾಲಿಟಿ ಮತ್ತು ಟ್ರೂತ್ ಮಧ್ಯದಲ್ಲಿ ಏನು ಡಿಫ್ರೆನ್ಸ್ ಇದೆ? ಈ ಥರ ನೀವು 2ರ ಮಧ್ಯದಲ್ಲಿ ಡಿಫ್ರೆನ್ಸ್ ಏನಿದೆ ಅಂತ ಕೇಳಬೇಕಾದಾಗ ಈ ಸೆಂಟೆನ್ಸ್ ಯೂಸ್ ಮಾಡಿ. ಅದೇ ಥರ ವಾಟ್ಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಮೈಸೂರು ಆ್ಯಂಡ್ ಬೆಂಗಳೂರು? 2ರ ಮಧ್ಯದಲ್ಲಿರೋ ಡಿಸ್ಟೆನ್ಸ್ ಎಷ್ಟು? ಇದೇ ಥರನೇ ಕೇಳಿ. ಆ್ಯಂಡ್ ಇಲ್ಲಿ ನೋಡಿ, ಇಟ್ ವೇಸ್ ಬಿಟ್ವೀನ್, ವೇಸ್ ವರ್ಬ್, ಇಟ್ ವೇಸ್ ಬಿಟ್ವೀನ್ 3 and 5 kilos. ಅಂದರೆ ಇದರ ಎಕ್ಸಾಕ್ಟ್ ವೆಯ್ಟ್ ನನಗೆ ಗೊತ್ತಿಲ್ಲ, 3 ರಿಂದ 5 ಕಿಲೋ ಮಧ್ಯದಲ್ಲಿ ಇದರ ವೆಯ್ಟ್ ಇದೆ, ಇಷ್ಟು ತೂಗುತ್ತದೆ. ಇಟ್ ವೇಸ್ ಬಿಟ್ವೀನ್ 3 and 5 kilos. ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ ಬಿಟ್ವೀನ್ ಅಸ್? ದ ಗ್ಯಾಪ್ ಬಿಟ್ವೀನ್ ದೆಮ್ ಹ್ಯಾಸ್ ನ್ಯಾರೋಡ್. ಅವೆರಡರ ಮಧ್ಯದಲ್ಲಿರೋ ಗ್ಯಾಪ್ ನ್ಯಾರೋ ಆಗ್ತಿದೆ, ಅಂದರೆ ಚಿಕ್ಕದಾಗ್ತಿದೆ, ಕಿರಿದಾಗ್ತಿದೆ. ಇಸ್ ದರ್ ಅ ಪ್ರಾಬ್ಲಮ್ ಬಿಟ್ವೀನ್ ಯು ಟು? ನಿಮ್ಮಿಬ್ಬರ ಮಧ್ಯದಲ್ಲಿ. ಹಿ ಮೀಡಿಯೇಟೆಡ್ ಬಿಟ್ವೀನ್ ದ 2 parties. ದಿಸ್ ಟ್ರೈನ್ ರನ್ಸ್ ಬಿಟ್ವೀನ್ ಬೆಂಗಳೂರು ಆ್ಯಂಡ್ ಹುಬ್ಳಿ. ಈಗ 2 ಸಿಟಿ ಮಧ್ಯದಲ್ಲೇ ಈ ಟ್ರೈನು ಓಡಾಡುತ್ತೆ ಅಂತ ನೀವು ಹೇಳಬೇಕು. ಅವಾಗ ಈ ಥರ ಹೇಳಿ. ದೇರ್ ಇಸ್ ಅ ಸ್ಟ್ರಾಂಗ್ ಬಾಂಡ್ ಬಿಟ್ವೀನ್ ದ ಬ್ರದರ್ಸ್. ವಿ ಡಿವೈಡೆಡ್ ದ ಮನಿ ಬಿಟ್ವೀನ್ ದ 4 of us. ಹಾಂ, ವೇಟ್, ಇಲ್ಲಿ ನೋಡಿ, ಸಮ್ಟೈಮ್ಸ್ ಏನಾದರೂ ಒಂದು ಇಷ್ಟು ಜನರ ಮಧ್ಯದಲ್ಲಿ ಡಿವೈಡ್ ಆಯಿತು, ಸಮವಾಗಿ ಈಕ್ವಲ್ ಆಗಿ ಹಂಚಿದ್ರು ಅಂತ ಹೇಳಬೇಕಾದಾಗ ಇಬ್ಬರಿಗಿಂತ ಹೆಚ್ಚು ಜನ ಇದ್ರೂ ಕೂಡ ನಡೆಯುತ್ತೆ. ವಿ ಡಿವೈಡೆಡ್ ದ ಮನಿ ಬಿಟ್ವೀನ್ ದ 4 of us. ಈ ಥರ ಇದ್ದರೆ ಬರುತ್ತೆ. ಇಟ್ ವಿಲ್ ಕಾಸ್ಟ್ ಎನಿವೇರ್ ಬಿಟ್ವೀನ್ 8,000 and 10,000. ಅಂದರೆ 8 ರಿಂದ 10,000 ಮಧ್ಯದಲ್ಲಿ ಇದು ಕಾಸ್ಟ್ ಆಗ್ಬೋದು. ಎನಿವೇರ್ ಬಿಟ್ವೀನ್ ಅಂದರೆ ಎಕ್ಸಾಕ್ಟ್ ಅಮೌಂಟ್ ಗೊತ್ತಿಲ್ಲ, ಅದರ ರೇಂಜ್ನಲ್ಲಿ ಅಂತ ಹೇಳುವಾಗ. ಓನ್ಲಿ ಚಿಲ್ಡ್ರನ್ ಬಿಟ್ವೀನ್ 6 and 12 years. ಓನ್ಲಿ ಚಿಲ್ಡ್ರನ್ ಬಿಟ್ವೀನ್ 6 and 12 years of ಏಜ್ ಆರ್ ಅಲೌಡ್. ಆ ಏಜ್ ಮಧ್ಯದಲ್ಲಿರೋ ಮಕ್ಕಳನ್ನ ಮಾತ್ರ ಅಲೋ ಮಾಡಲಾಗುತ್ತದೆ. ನೆಕ್ಸ್ಟ್ ಒನ್, ಬಿಸೈಡ್ ಅಂದರೆ ಪಕ್ಕದಲ್ಲಿ. ಇಟ್ಸ್ ರೈಟ್ ಬಿಸೈಡ್ ಯು. ರೈಟ್ ಬಿಸೈಡ್ ಅಂದರೆ ಎಕ್ಸಾಕ್ಟ್ಲಿ ಪಕ್ಕದಲ್ಲೇ ಇದೆ, ದೂರನೂ ಇಲ್ಲ, ಪಕ್ಕದಲ್ಲೇ ಇದೆ ಅಂತ ಹೇಳ್ತಾ ಇದ್ದೀವಿ. ನಾನು ಲಾಸ್ಟ್ ಕ್ಲಾಸ್ನಲ್ಲಿ ಹೇಳಿದ್ನಲ್ಲ, ಬೈನ ಹೇಳ್ಕೊಡೋವಾಗ ಬೈ ಅಂದರೂ ಕೂಡ ಬಿಸೈಡ್ ಅನ್ನೋ ಮೀನಿಂಗೇ ಕೊಡುತ್ತೆ. ಇಟ್ ಈಸ್ ಬೈ ಯು ಅಂತ ಹೇಳಲ್ಲ, ಇಟ್ ಈಸ್ ಬಿಸೈಡ್ ಯು ಅಂತಲೇ ಹೇಳ್ತೀವಿ. ಬಟ್ ಇಲ್ಲಿ ನೋಡಿ, ಕಮ್ ಅಂಡ್ ಸಿಟ್ ಬೈ ಮೀ ಅನ್ಬೋದು, ಕಮ್ ಅಂಡ್ ಸಿಟ್ ಬಿಸೈಡ್ ಮೀ ಅಂತಲೂ ಅನ್ಬೋದು. ಐ ವಾಸ್ ವಾಕಿಂಗ್ ಬಿಸೈಡ್ ಹರ್. ಜೊತೆಗೆ ಪಕ್ಕದಲ್ಲೇ ಅಂದರೆ ಹೋಗ್ತಾ ಇದ್ದಾಗ ನಾನು ಪಕ್ಕದಲ್ಲೇ ನಡ್ಕೊಂಡು ಹೋದೆ. ದಿಸ್ ಇಸ್ ಅ ಗೌರ್ಮೆಂಟ್ ಸ್ಕೂಲ್ ಬಿಸೈಡ್ ಅವರ್ ಹೌಸ್. ನಮ್ಮ ಮನೆ ಪಕ್ಕದಲ್ಲಿ. ದ ಮದರ್ ಲೇ ಬಿಸೈಡ್ ಅವರ್ ಬೇಬಿ ಆನ್ ದ ಬೆಡ್. ಮಗು ಪಕ್ಕದಲ್ಲೇ ಅವ್ರ ಅಮ್ಮ ಕೂಡ ಮಲ್ಕೊಂಡ್ರು. ಐ ಆಲ್ವೇಸ್ ಕೀಪ್ ಅ ವಾಟರ್ ಬಾಟಲ್ ಬಿಸೈಡ್ ಮೈ ಬೆಡ್. ಬೆಡ್ ಪಕ್ಕದಲ್ಲಿ. ದ PM ಆ್ಯಂಡ್ ದ CM ವರ್ ಸೀಟೆಡ್. ಅಂದರೆ ದಿ ವರ್ ಸಿಟ್ಟಿಂಗ್ ಅಂತಾನೆ. ಸೀಟೆಡ್ ಅನ್ನೋದು ಒಂದು ಅಡ್ಜೆಕ್ಟಿವ್ ಥರ ಯೂಸ್ ಆಗ್ತದೆ ಅಷ್ಟೇ. ಬಿಸೈಡ್ ಈಚ್ ಅದರ್ ಅಂದರೆ ಇಬ್ಬರು ಪಕ್ಕದಲ್ಲಿ ಕುತ್ಕೊಂಡ್ರು. ಹಿ ವಾಸ್ ಬಿಸೈಡ್ ಹಿಮ್ಸೆಲ್ಫ್ ವಿತ್ ಗ್ರೀಫ್ ವೆನ್ ಹಿಸ್ ವೈಫ್ ಡೈಡ್. ಈಗ ನೋಡಿ, ಬಿಸೈಡ್ ಒನ್ ಸೆಲ್ಫ್, ಬಿಸೈಡ್ ಹಿಮ್ಸೆಲ್ಫ್, ಬಿಸೈಡ್ ಹರ್ ಸೆಲ್ಫ್, ವಿತ್ ಸಮ್ ಎಮೋಷನ್ ಅಂತ ಇರುತ್ತೆ ಯಾವಾಗಲೂ. ಇಲ್ಲೇನಿದೆ, ಬಿಸೈಡ್ ಹಿಮ್ಸೆಲ್ಫ್ ವಿತ್ ಗ್ರೀಫ್ ಅಂತ ಇದೆ. ಅಂದರೆ ಇಲ್ಲಿ ಪಕ್ಕದಲ್ಲಿ ಅನ್ನೋದಲ್ಲ, ಇದೊಂದು ಫ್ರೇಸ್. ಇದರ ಅರ್ಥ ಅನ್ಕಂಟ್ರೋಲಬಲ್ ಎಮೋಷನ್, ದುಃಖನ ಕಂಟ್ರೋಲ್ ಮಾಡ್ಕೊಳಕ್ಕಾಗದೇ ಇರೋಷ್ಟು ಅನ್ನೋದನ್ನ ಈ ಥರ ಹೇಳ್ತೀವಿ. ಅದೇ ಥರ ಹಿ ವಾಸ್ ಬಿಸೈಡ್ ಹಿಮ್ಸೆಲ್ಫ್ ವಿತ್ ಆ್ಯಂಗರ್, ಆ ಥರ ಹೇಳ್ತೀವಿ. ರೈಟ್. ಆ್ಯಂಡ್ ಬಿಸೈಡ್ಗೆ ಇನ್ನೊಂದು ಮೀನಿಂಗ್ ಕೂಡ ಇದೆ, ಇಲ್ಲಿ ನೋಡಿ. ಬಿಸೈಡ್ ಹರ್ ಸಿಸ್ಟರ್ ಸೀಮಾ ಇಸ್ ವೆರಿ ಇಂಟೆಲಿಜೆಂಟ್. ಅಂದರೆ ಇನ್ ಕಂಪ್ಯಾರಿಸನ್ ವಿತ್ ಹರ್ ಸಿಸ್ಟರ್ ಸೀಮಾ ಇಸ್ ವೆರಿ ಇಂಟೆಲಿಜೆಂಟ್. ಸೀಮಾನ ಸಿಸ್ಟರ್ ಜೊತೆ ಕಂಪೇರ್ ಮಾಡುವಾಗ ಈ ಥರ ಹೇಳ್ತೀವಿ, ಬಿಸೈಡ್ ಹರ್ ಸಿಸ್ಟರ್. ಈ ಎಕ್ಸಾಂಪಲ್ ನೋಡಿ ಗೊತ್ತಾಗುತ್ತೆ. ಮೈ ಪೇಂಟಿಂಗ್ ಲುಕ್ಸ್ ಚೈಲ್ಡಿಶ್ ಬಿಸೈಡ್ ಯುವರ್ಸ್. ಸೇಮ್ ಮೀನಿಂಗ್. ನನ್ನ ಪೇಂಟಿಂಗ್ನ ನಿನ್ನ ಜೊತೆ ಕಂಪೇರ್ ಮಾಡಿದ್ರೆ ನನಗೆ ತುಂಬ ಚೈಲ್ಡಿಶ್ ಆಗಿದೆ, ಇನ್ ಕಂಪ್ಯಾರಿಸನ್ ವಿತ್ ಯುವರ್ಸ್. ನೆಕ್ಸ್ಟ್ ಒನ್, ಬಿಸೈಡ್ಸ್. ಇಷ್ಟೊತ್ತು ಹೇಳಿದ್ದು ಬಿಸೈಡ್, ಈಗ ಇರೋದು ಬಿಸೈಡ್ಸ್. ಅಂದರೆ ಅದ್ರ ಜೊತೆಗೆ ಮತ್ತೊಂದನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಇನ್ ಅಡಿಷನ್ ಟು ದ್ಯಾಟ್, ಅದ್ರ ಜೊತೆಗೆ ಇದು ಕೂಡ, ಅದಲ್ಲದೆ ಮತ್ತೊಂದು ಕೂಡ ಅಂತ ಹೇಳೋವಾಗ, ಅಥವಾ ಅದಲ್ಲದೆ ಇನ್ಯಾರೂ ಇಲ್ಲ ಅಂತ ಹೇಳೋವಾಗ ಇಲ್ಲಿ ನೋಡಿ, ಹಿ ಹ್ಯಾಸ್ ನೋ ಫ್ರೆಂಡ್ಸ್ ಬಿಸೈಡ್ಸ್ ಮೀ.
ಯಾಕಂದರೆ ನಾನು ಬಿಟ್ಟರೆ ಅವನಿಗೆ ಬೇರೆ ಯಾರೂ ಫ್ರೆಂಡ್ಸೇ ಇಲ್ಲ, ನಾನಲ್ಲದೆ ಮತ್ತಾರೂ ಇಲ್ಲ ಅನ್ನೋದು. ಆ್ಯಂಡ್ ಈ ಎಕ್ಸಾಂಪಲ್ ನೋಡಿ, ವಿ ಆಲ್ಸೋ ಲರ್ನ್ ಸ್ಯಾನ್ಸ್ಕ್ರಿಟ್ ಬಿಸೈಡ್ಸ್ ಕನ್ನಡ. ಅಂದರೆ ನಾವು ಕನ್ನಡ ಕಲಿತಿದ್ದೀವಿ, ಅದಲ್ಲದೆ ಜೊತೆಗೆ ಈ ಸ್ಯಾನ್ಸ್ಕ್ರಿಟ್ ಕೂಡ ಕಲಿತಾ ಇದ್ದೀವಿ. ಆ್ಯಂಡ್ ಇದನ್ನ ಈ ಥರ ಹೇಳಿದಾಗ ವಿ ಲರ್ನ್ ಕನ್ನಡ ಆಸ್ ವೆಲ್ ಆಸ್ ಸ್ಯಾನ್ಸ್ಕ್ರಿಟ್, ರೈಟ್? ಡೂ ಯು ಹ್ಯಾವ್ ಎನಿ ಅದರ್ ಹಾಬೀಸ್ ಬಿಸೈಡ್ಸ್ ಕುಕಿಂಗ್? ಅಂದರೆ ನಿನ್ನ ಕುಕಿಂಗ್ ಹಾಬಿ ಇದೆ ಅಂತ ಗೊತ್ತು, ಅದಲ್ಲದೆ ಮತ್ತೇನಾದರೂ ಈ ಥರ ಕೇಳಬೇಕು. ಅಪಾರ್ಟ್ ಫ್ರಮ್ ಕುಕಿಂಗ್ ಕೇಳ್ತಿರಲ್ಲ, ಅದನ್ನು ಯೂಸ್ ಮಾಡ್ಬೋದು. ಬಿಸೈಡ್ಸ್ ಟೀಚಿಂಗ್ ಇಂಗ್ಲೀಷ್ ಹಿ ಆಲ್ಸೋ ಕಂಡಕ್ಟ್ಸ್ ಯೋಗ ಕ್ಲಾಸಸ್. ಹಾಂ, ಇಲ್ಲಿ ನೋಡಿ, ಬಿಸೈಡ್ಸ್ ಟೀಚಿಂಗ್ ಇಂಗ್ಲೀಷ್ ಈ ಥರ ಒಂದು ವರ್ಬ್ ಕೂಡ ಹಾಕ್ಬೋದು. ಇಂಗ್ಲೀಷ್ನ ಟೀಚ್ ಮಾಡೋದಲ್ಲದೆ ಹಿ ಆಲ್ಸೋ ಕಂಡಕ್ಟ್ಸ್ ಯೋಗ ಕ್ಲಾಸಸ್ ಅಂತ ಇದ್ದೀವಿ. ಹೂ ಬಿಸೈಡ್ಸ್ ಯು ವೆಂಟ್ ದೇರ್? ಅಂದರೆ ನೀನು ಹೋಗಿದ್ದೆ, ನೀನು ಅಲ್ಲದೆ ಮತ್ತೆ ಯಾರು ಹೋಗಿದ್ರು? ಹೂ ಎಲ್ಸ್ ವೆಂಟ್ ದೇರ್ ಅಂತೀವಲ್ವಾ? ಎಸ್, ಅದೇ. ಬಟ್ ಇಲ್ಲಿ ನೀನು ಹೋಗಿದ್ದೆ, ನೀನು ಅಲ್ಲದೆ ಯಾರು ಅಂತ ಕೇಳುವಾಗ ಈ ಥರ ಯೂಸ್ ಮಾಡ್ತೀವಿ. ಹೂ ಎಲ್ಸ್ ನ್ಯೂ ಬಿಸೈಡ್ಸ್ ಯುವರ್ ಬ್ರದರ್? ಅಂದರೆ ನಿನ್ನ ಬ್ರದರ್ಗೆ ಗೊತ್ತಿದೆ, ನಿನ್ನ ಬ್ರದರ್ಗೆ ಅಲ್ಲದೆ ಮತ್ತಿನ್ಯಾರಿಗೆ ಗೊತ್ತಿದೆ? ಹೂ ಎಲ್ಸ್ ನ್ಯೂ ಬಿಸೈಡ್ಸ್ ಯುವರ್ ಬ್ರದರ್, ರೈಟ್? ಆ್ಯಂಡ್ ಈ ಸೆಂಟೆನ್ಸ್ ನೋಡಿ ಈಗ, ಐ ಡೋಂಟ್ ವಾಂಟ್ ಟು ಗೋ ಆ್ಯಂಡ್ ಬಿಸೈಡ್ಸ್ ಇಟ್ಸ್ ಟೂ ಲೇಟ್. ನನಗೆ ಹೋಗೋದಕ್ಕೆ ಇಷ್ಟ ಇಲ್ಲ, ಅಷ್ಟೇ ಅಲ್ಲದೆ ಲೇಟ್ ಕೂಡ ಆಗೋಗಿದೆ. ನೋಡಿ, ನನಗೆ ಹೋಗೋಕ್ಕೆ ಇಷ್ಟನೂ ಇಲ್ಲ, ಲೇಟ್ ಕೂಡ ಆಗೋಗಿದೆ. ಬಿಸೈಡ್ಸ್ ಬೀಯಿಂಗ್ ಅ ಟೀಚರ್ ಈಸ್ ಅ ವಾಲಿಬಾಲ್ ಕೋಚ್. ನೋಡಿ, ಆಗಲೇ ಬಂದಿತ್ತಲ್ಲ ಮೇಲೆ, ಅದೇ ಥರ ಸೆಂಟೆನ್ಸ್. ಟೀಚರ್ ಆಗಿರೋದಲ್ಲದೆ, ಬಿಸೈಡ್ಸ್ ಬೀಯಿಂಗ್ ಅ ಟೀಚರ್ ಈಸ್ ಅ ವಾಲಿಬಾಲ್ ಕೋಚ್. ಟೀಚರ್ ಆಗಿರೋದಲ್ಲದೆ ಇದು ಕೂಡ ಆಗಿದ್ದಾರೆ ಅಂತ ಹೇಳುವಾಗ, ಇಸ್ ದೇರ್ ಎನಿ ಅದರ್ ವೇ ಬಿಸೈಡ್ಸ್ ವಾಟ್ ಯು ಅಡ್ವೈಸ್ಡ್? ಈಗ ಅವ್ರು ನಿಮ್ಗೇನೋ ಅಡ್ವೈಸ್ ಮಾಡಿದ್ರು, ಬಟ್ ನಿಮ್ಗೆ ಅದು ಇಷ್ಟ ಆಗಿಲ್ಲ, ಬೇರೆ ಏನಾದರೂ ವೇ ಇದೆಯಾ ನೀವೀಗ ಹೇಳಿದ್ ಬಿಟ್ಟರೆ ಮತ್ತೇನಾದರೂ ಅಂತ ನೀವು ಈ ಥರ ಕೇಳಬೇಕಾಗ, ರೈಟ್? ಐ ಹ್ಯಾವ್ ನೋ ಟೈಮ್ ಫಾರ್ ದಟ್ ಆ್ಯಂಡ್ ಬಿಸೈಡ್ಸ್ ಐ ಡೋಂಟ್ ಹ್ಯಾವ್ ಎನಿ ಮನಿ. ಅದು ಮಾಡೋದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ, ಆ್ಯಂಡ್ ಆಲ್ಸೋ ಐ ಡೋಂಟ್ ಹ್ಯಾವ್ ಮನಿ, ಆ ಥರ ಹೇಳ್ತಾ ಇದ್ದೀವಿ. ಆ್ಯಂಡ್ ನೆಕ್ಸ್ಟ್ ಒನ್, ಥ್ರೂ. ಅಂದರೆ ಒಂದರ ಮೂಲಕ, ಈ ಕಡೆಯಿಂದ ಆ ಕಡೆಗೆ, ಅದರ ಮುಖಾಂತರವಾಗಿ ಅಂತ ಹೇಳೋವಾಗ. ಆ್ಯಂಡ್ ಒಬ್ಬರ ಮೂಲಕ ಅಂದರೆ ಅವರ ಹೆಲ್ಪ್ ತೊಗೊಂಡು ನೀವೇನೋ ಒಂದು ಕೆಲಸ ಮಾಡಿದ್ರಿ, ಅವರ ಮೂಲಕ ನನಗಿದು ಸಾಧ್ಯ ಆಯಿತು, ಅವಾಗಲೂ ಹೇಳ್ತೀವಿ, ರೈಟ್? ಎರಡೂ ಕಡೆನೂ ಬರುತ್ತೆ. ಇಲ್ಲಿ ನೋಡಿ, ಐ ಕಾಂಟ್ ಬ್ರೀತ್ ಥ್ರೂ ಮೈ ನೋಸ್. ನನ್ನ ಮೂಗಿನ ಮೂಲಕ, ನನ್ನ ಮೂಗಿಂದ ಉಸಿರಾಡಕ್ಕೆ ಆಗ್ತಿಲ್ಲ ನನಗೆ ಅಂತೀವಲ್ಲ, ಥ್ರೂ ಮೈ ನೋಸ್ ಅಂತ ಯಾಕೆ ಹೇಳ್ತೀವಿ ಅಂದರೆ ಈ ಥರ ಒಂದು ಪ್ಯಾಸೇಜ್ನ ಇಂಡಿಕೇಟ್ ಮಾಡುತ್ತೆ ಯಾವಾಗಲೂ ಥ್ರೂ ಅನ್ನೋದು. ಆ ಪ್ಯಾಸೇಜ್ ಮುಖಾಂತರ ಹೋಗೋದಿರುತ್ತೆ ಏನಾದರೂ, ಅವಾಗ ಥ್ರೂ ಬರುತ್ತೆ. ಐ ವಾಸ್ ಅವೇಕ್ ಆಲ್ ಥ್ರೂ ದ ನೈಟ್ ಅಂದರೆ ರಾತ್ರಿ ಇಡೀ ಅಂತ ಹೇಳ್ತೀವಲ್ವ, ಇಲ್ಲಿ ಪ್ಯಾಸೇಜ್ ಆಫ್ ಟೈಮ್ನ ಹೇಳ್ತಾ ಇದೆ. ರಾತ್ರಿ ಇಡೀ ನಾ ಎದ್ದಿದ್ದೆ. ದ ಬುಲೆಟ್ ವೆಂಟ್ ಥ್ರೂ ಹಿಸ್ ಹೆಡ್. ತಲೆಯ ಮುಖಾಂತರ ಬುಲೆಟ್ ಹೋಯ್ತು, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪಾಸ್ ಆಗಿ ಹೋಗೋದಿರ್ಬೇಕದು. ಅಂದರೆ ಒಂದು ಶೂಟ್ ಮಾಡಿದ್ದು ತಲೆ ಒಳಗಿಂದ ಹೋಯ್ತು ಬುಲೆಟ್. ಹಿ ಗಾಟ್ ದಿಸ್ ಜಾಬ್ ಥ್ರೂ ದ ಇನ್ಫ್ಲೂಯೆನ್ಸ್. ಥ್ರೂ ದ ಇನ್ಫ್ಲೂಯೆನ್ಸ್ ಅಂದರೆ ಇನ್ಫ್ಲೂಯೆನ್ಸ್ನ ಬಳಸ್ಕೊಂಡು, ಇನ್ಫ್ಲೂಯೆನ್ಸ್ನ ಮೂಲಕ ಅವ್ನು ಜಾಬ್ ಪಡ್ಕೊಂಡ, ಯಾರೋ ಅವನಿಗೆ ಇನ್ಫ್ಲೂಯೆನ್ಸ್ ಮಾಡಿದ್ರು ಅಂತ ಅರ್ಥ. ವಿ ಸ್ಯಾಟ್ ಥ್ರೂ 2 ಲೆಕ್ಚರ್ಸ್ ಆ್ಯಂಡ್ ದೆನ್ ಲೆಫ್ಟ್. ಪ್ಯಾಸೇಜ್ ಆಫ್ ಟೈಮ್ನ ತೋರಿಸ್ತಿದೆ, ಅಂದರೆ 2 ಲೆಕ್ಚರ್ಸ್ನ ಪೂರ್ತಿ ಅಟೆಂಡ್ ಮಾಡಿದ್ವಿ. ದ ಕ್ಯಾಟ್ ಮೈಟ್ ಹ್ಯಾವ್ ಕಮ್ ಥ್ರೂ ದ ವಿಂಡೋ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹಾದು ಹೋಗೋದು, ಥ್ರೂ ದ ವಿಂಡೋ ಬಂದಿರ್ಬೋದು ಕ್ಯಾಟ್. ವಿ ಸ್ಟ್ರಗಲ್ ಟು ಮೇಕ್ ಅವರ್ ವೇ ಥ್ರೂ ದ ಕ್ರೌಡ್. ಮೇಕ್ ಅವರ್ ವೇ ಅಂದರೆ ದಾರಿ ಮಾಡ್ಕೊಳ್ಳೋದು ನಮಗೆ. ಸೊ ತುಂಬ ಜನ ಸೇರಿದ್ರಲ್ಲಿ, ಥ್ರೂ ದ ಕ್ರೌಡ್ ಜನರ ಮಧ್ಯದಿಂದ. ಐ ಡಿಂಟ್ ರೀಡ್ ದಿಸ್ ಬುಕ್, ಜಸ್ಟ್ ಗ್ಲಾನ್ಸ್ ಥ್ರೂ ದ ಪೇಜಸ್. ಗ್ಲಾನ್ಸ್ ಮಾಡೋದು ಅಂದರೆ ಅರ್ಥ ಹಾಗೆ ಮೇಲ್ಮೇಲೆ ನೋಡೋದು. ಥ್ರೂ ದ ಪೇಜಸ್ ಅಂದರೆ ಪೇಜ್ಗಳನ್ನ ಹಾಗೆ ತಿರುಗಿಸ್ಕೊಂಡು ಥ್ರೂ ದ ಪೇಜಸ್ ನೋಡ್ಕೊಂಡು ಹೋದೆ. ಐ ಗಾಟ್ ಟು ನೋ ಅಬೌಟ್ ದಿಸ್ ಕ್ಲಿನಿಕ್ ಥ್ರೂ ಅ ನ್ಯೂಸ್ ಪೇಪರ್ ಆ್ಯಡ್. ನ್ಯೂಸ್ ಪೇಪರ್ ಆ್ಯಡ್ನ ಮೂಲಕ ನನಗೆ ಈ ಕ್ಲಿನಿಕ್ ಬಗ್ಗೆ ಗೊತ್ತಾಯಿತು. ಗಾಟ್ ಟು ನೋ ಅಂದರೆ ನೀವೇನೋ ಎಫರ್ಟ್ ಹಾಕಿ ತಿಳ್ಕೊಂಡಿರ್ತೀರಾ, ಅವಾಗ ಅನ್ಬೇಕು ಗೆಟ್ ಟು ನೋ ಸಮಥಿಂಗ್. ಇಟ್ ವಾಸ್ ಆಲ್ ಡಾರ್ಕ್ ವೆನ್ ದ ಬಸ್ ವಾಸ್ ಪಾಸಿಂಗ್ ಥ್ರೂ ದ ಟನೆಲ್. ಸೊ ಬಸ್ ಟನೆಲ್ ಮುಖಾಂತರ ಒಳಗಿಂದ ಹೋಗ್ತಾ ಇರ್ತಲ್ಲ ಬೆಟ್ಟಗಳಲ್ಲಿ, ಸೊ ಥ್ರೂ ದ ಟನೆಲ್ ಅಂತಾನೆ ಅನ್ಬೇಕಿಲ್ಲಿ, ರೈಟ್? ಆ್ಯಂಡ್ ಈ ವರ್ಡ್ ನೋಡಿ, ಥ್ರೂ ಔಟ್. ಥ್ರೂ ಔಟ್ ಅನ್ನೋದು ಅದೇ ಥರನೇ, ಬಟ್ ಉದ್ದಕ್ಕೂ. ಆ್ಯಂಡ್ ಎಲ್ಲ ಕಡೆನೂ, ಆಲ್ ಓವರ್ ದ ಪ್ಲೇಸಸ್ ಅಂತೀವಲ್ವಾ, ಆ ಮೀನಿಂಗ್ ಕೂಡ ಕೊಡುತ್ತೆ, ರೈಟ್? ಬಿಗಿನಿಂಗ್ ಟು ಎಂಡ್ ಆ ಮೀನಿಂಗ್ ಕೂಡ ಇದೆ. ದ ಫೈರ್ ಸ್ಪ್ರೆಡ್ ಥ್ರೂ ಔಟ್ ದ ಬಿಲ್ಡಿಂಗ್ ಅಂದರೆ ಬಿಲ್ಡಿಂಗ್ನ ಪ್ರತಿ ಮೂಲೆಯಲ್ಲೂ ಬೆಂಕಿ ಸ್ಪ್ರೆಡ್ ಆಯಿತು. ಹಿ ವಾಸ್ ವೆರಿ ಎನರ್ಜೆಟಿಕ್ ಥ್ರೂ ಔಟ್ ಹಿಸ್ ಟಾಕ್ ಅಂದರೆ ಅವರು ಮಾತಾಡ್ತಿದ್ರು, ಸ್ಪೀಚ್ ಕೊಡ್ತಿದ್ರು, ಆ ಪೂರ್ತಿ ಮಾತಿನುದ್ದಕ್ಕೂ ಅವರು ಎನರ್ಜೆಟಿಕ್ ಆಗಿದ್ರು. ಹಿ ಹ್ಯಾಸ್ ಹೆಲ್ಪ್ ದ ಪೂರ್ ಥ್ರೂ ಔಟ್ ಹಿಸ್ ಲೈಫ್, ಅವರ ಜೀವನದುದ್ದಕ್ಕೂ. ಪೀಪಲ್ ಥ್ರೂ ಔಟ್ ದ ಕಂಟ್ರಿ, ದೇಶದ ಎಲ್ಲ ಕಡೆಯೂ. ಪೀಪಲ್ ಥ್ರೂ ಔಟ್ ದ ಕಂಟ್ರಿ ಆರ್ ಇನ್ ಅ ಪ್ಯಾನಿಕ್, ಭಯದಲ್ಲಿದ್ದಾರೆ. ಇಂಡಿಯಾ ಹ್ಯಾಡ್ ದಿ ಅಪ್ಪರ್ ಹ್ಯಾಂಡ್ ಥ್ರೂ ಔಟ್ ದ ಮ್ಯಾಚ್ನ ಉದ್ದಕ್ಕೂ ಇಂಡಿಯಾನೇ ಟಾಪಲ್ಲಿತ್ತು. ಹ್ಯಾವ್ ದಿ ಅಪ್ಪರ್ ಹ್ಯಾಂಡ್ ಅಂದರೆ ನೀವೇ ಡಾಮಿನೇಟ್ ಮಾಡೋದು, ಟಾಪ್ನಲ್ಲಿರೋದು.
ಐ ಫೆಲ್ಟ್ ಅ ಶಾರ್ಪ್ ಎಲೆಕ್ಟ್ರಿಕ್ ಶಾಕ್ ಥ್ರೂ ಔಟ್ ಮೈ ಬಾಡಿ. ಅಂದರೆ ನನಗೆ ಎಲೆಕ್ಟ್ರಿಕ್ ಶಾಕ್ನ ಫೀಲ್ ಆಯಿತು ಥ್ರೂ ಔಟ್ ಮೈ ಬಾಡಿ. ಮೇ ಗುಡ್ ಹೆಲ್ತ್ ಫಾಲೋ ಯು ಥ್ರೂ ಔಟ್ ದ ಇಯರ್ ಅಂತ ನೀವು ವಿಶ್ ಮಾಡ್ಬೋದು. ಇಂಡಿಯಾ ವಾಸ್ ಅಟ್ಯಾಕ್ಡ್ ಬೈ ಮೆನಿ ಥ್ರೂ ಔಟ್ ಹಿಸ್ಟ್ರಿ. ಅಂದರೆ ತುಂಬ ದೇಶಗಳು ಇಂಡಿಯಾನ ಅಟ್ಯಾಕ್ ಮಾಡಿದ್ವು ಥ್ರೂ ಔಟ್ ಹಿಸ್ಟ್ರಿ. ದ ಫ್ರೀಸಿಂಗ್ ವೆದರ್ ಕಂಟಿನ್ಯೂಡ್ ಥ್ರೂ ಔಟ್ ಜಾನ್ವರಿ. ಫ್ರೀಸಿಂಗ್ ವೆದರ್ ಅಂದರೆ ತುಂಬ ಕೋಲ್ಡ್ ವೆದರ್. ದಟ್ ವಾಸ್ ದ ಓನ್ಲಿ ನ್ಯೂಸ್ ಕವರೇಜ್ ಥ್ರೂ ಔಟ್ ದ ಡೇ. ಅಂದರೆ ಟಿ ವಿನಲ್ಲಿ ಅದೊಂದೇ ನ್ಯೂಸ್ ಬರ್ತಾ ಇತ್ತು ಥ್ರೂ ಔಟ್ ದ ಡೇ. ನೆಕ್ಸ್ಟ್ ಒನ್, ಫ್ರಮ್. ನಿಮಗೆ ಗೊತ್ತಾಗಿರುತ್ತೆ, ಒಂದು ಕಡೆಯಿಂದ, ಒಂದು ಸ್ಥಳದಿಂದ, ಒಬ್ಬರಿಂದ ಅಂತ ಹೇಳುವಾಗ ವೇರ್ ಆರ್ ಯು ಫ್ರಮ್ ಅಂತ ಕೇಳೋದು ಗೊತ್ತಲ್ಲ ನಿಮಗೆ. ಅಂದರೆ ನಿಮ್ಮೂರು ಯಾವುದು, ನೀವು ಎಲ್ಲಿಂದ ಬಂದಿದ್ದೀರಾ ಅನ್ನೋದನ್ನು ಈ ಥರ ಶಾರ್ಟಾಗಿ ಕೇಳ್ತಾರೆ, ವೇರ್ ಆರ್ ಯು ಫ್ರಮ್. ಅದಕ್ಕೆ ಆನ್ಸರ್ ನೀವು ಈ ಥರ ಹೇಳ್ಬೋದು, ಐ ಆಮ್ ಫ್ರಮ್ ಬೆಂಗಳೂರು, ಕರ್ನಾಟಕ. ನಿಮ್ದು ಯಾವ ಊರಾಗಿರುತ್ತೋ ಅದನ್ನು ನೀವು ಇಲ್ಲಿ ಹೇಳಿ. ಟೇಕ್ ಔಟ್ ಆಲ್ ದಿ ಎಗ್ಸ್ ಫ್ರಮ್ ದ ಬ್ಯಾಗ್. ಬ್ಯಾಗ್ನಿಂದ. ಸಮನ್ ಫ್ರಮ್ ದ ಬ್ಯಾಂಕ್ ಜಸ್ಟ್ ಕಾಲ್ಡ್. ಸಮನ್ ಫ್ರಮ್ ದ ಬ್ಯಾಂಕ್. ಹಿ ಈಸ್ ಒನ್ ಆಫ್ ಮೈ ಓಲ್ಡ್ ಫ್ರೆಂಡ್ಸ್ ಫ್ರಮ್ ಕಾಲೇಜ್. ಅಂದರೆ ಅರ್ಥ, ನಾನು ಕಾಲೇಜ್ನಲ್ಲಿ ಓದ್ತಾ ಇದ್ದಂಥ ಒಬ್ಬ ಫ್ರೆಂಡ್. ಫ್ರಮ್ ಕಾಲೇಜ್ ಅಂದರೆ ಕಾಲೇಜ್ನಲ್ಲಿ ನಾವು ಜೊತೆಗಿದ್ವಿ, ಓದ್ತಿದ್ವಿ ಅನ್ನೋದು, ಈ ಥರ ಶಾರ್ಟಾಗಿ ಹೇಳ್ತಾರೆ. ಐ ವಿಲ್ ಬಿ ಅಟ್ ದ ಆಫೀಸ್ ಫ್ರಮ್ 10 o'clock ಆನ್ವರ್ಡ್ಸ್. 10 ಗಂಟೆಯಿಂದ ಆನ್ವರ್ಡ್ಸ್. ಇಟ್ಸ್ ಅಬೌಟ್ 5 kilometers ಫ್ರಮ್ ಮೆಜೆಸ್ಟಿಕ್ ಟು ಅವರ್ ಹೌಸ್. ಅಲ್ಲಿಂದ. ಐ ಸಮ್ಟೈಮ್ಸ್ ವಾಚ್ ಮೂವೀಸ್ ಫ್ರಮ್ ದ 90s. ಫ್ರಮ್ ದ 90s ಅಂದರೆ 90sನಲ್ಲಿ ಬಂದಂಥ ಮೂವೀಸ್. ಫ್ರಮ್ ದಿ 80s, ಫ್ರಮ್ ದ 70s ಅಂತೀವಿ. ದ ಮಿಸ್ ಮಾಡಬಾರ್ದಿಲ್ಲಿ. ದ ಶಾಪ್ ಈಸ್ ಓಪನ್ ಫ್ರಮ್ 9 to 6 PM. ಹಾಂ, ಇಲ್ಲಿ ನೋಡಿ 2 ಬರುತ್ತೆ. ಫ್ರಮ್ 9 to 6 ಅಂತ ನೀವು ಹೇಳ್ಬೋದು. ಫ್ರಮ್ ಇದ್ರೆ 2 ಇರುತ್ತೆ. ಆ್ಯಂಡ್ ಇದನ್ನ ಈ ಥರನೂ ಹೇಳ್ಬೋದು, ದ ಶಾಪ್ ಈಸ್ ಓಪನ್ ಬಿಟ್ವೀನ್ 9 AM and 6 PM. ಆ್ಯಂಡ್ ಈಗ ನೋಡಿ ಎಕ್ಸಾಂಪಲ್, ದಿಸ್ ಇಸ್ ನಾಟ್ ಮೇಡ್ ಫ್ರಮ್ ಸ್ಟೀಲ್. ಮೇಡ್ ಫ್ರಮ್ ಸ್ಟೀಲ್ ಅಂದರೆ ಸ್ಟೀಲಿಂದ ಇದನ್ನು ಮಾಡಿಲ್ಲ. ಅಂದರೆ ಒಂದನ್ನು ಮಾಡೋದಕ್ಕೆ ಯಾವ ಮಟೀರಿಯಲ್ ಯೂಸ್ ಮಾಡಿರ್ತಾರೆ ಅಂತ ಹೇಳೋವಾಗಲೂ ಮೇಡ್ ಫ್ರಮ್ ಹೇಳ್ತೀವಿ. ದಿಸ್ ಸ್ವೀಟ್ ಈಸ್ ಮೇಡ್ ಫ್ರಮ್ ಓನ್ಲಿ ಮಿಲ್ಕ್. ನೋಡಿ, ಮಿಲ್ಕಿಂದ ಮಾಡಿರೋ ಸ್ವೀಟ್ ಇದು, ಮೇಡ್ ಫ್ರಮ್ ಮಿಲ್ಕ್ ಅಂತೀವಿ. ಈ ಥರ ನೀವು ತುಂಬ ಎಕ್ಸಾಂಪಲ್ಸ್ ಮಾಡ್ಬೋದು. ಆ್ಯಂಡ್ ಈಗ ನೋಡಿ, ಶಿ ಈಸ್ ವೆರಿ ಡಿಫ್ರೆಂಟ್ ಫ್ರಮ್ ಹರ್ ಸಿಸ್ಟರ್. ಈಗ ಒಬ್ಬರು ಮತ್ತೊಬ್ಬರಿಗಿಂತ ಡಿಫ್ರೆಂಟ್ ಆಗಿದ್ದರೆ ಈ ಥರ ಹೇಳ್ತಾರೆ, ಡಿಫ್ರೆಂಟ್ ಫ್ರಮ್ ಸಂಬಡಿ ಅಂತ. ಅಂದರೆ ಅವಳು ಸಿಸ್ಟರ್ಗಿಂತ ಹೇಳಿ ತುಂಬ ಡಿಫ್ರೆಂಟ್ ಇದ್ದಾಳೆ. ಮೈ ಒಪಿನಿಯನ್ ಆನ್ ದಿಸ್ ಈಸ್ ವೆರಿ ಡಿಫ್ರೆಂಟ್ ಫ್ರಮ್ ಅದರ್ಸ್. ಅಂದರೆ ಬೇರೆಯವ್ರಿಗಿರೋ ಒಪಿನಿಯನ್ಸ್ಗಿಂತ ನಂದು ಡಿಫ್ರೆಂಟ್ ಆಗಿದೆ. ಮೈನ್ ಈಸ್ ಡಿಫ್ರೆಂಟ್ ಫ್ರಮ್ ಅದರ್ಸ್. ಎಲ್ಲದನ್ನು ಆಮೇಲೆ ನೋಟ್ಸ್ ಮಾಡಿಟ್ಕೊಳ್ಳಿ. ಹೂ ಸ್ಟಾಪ್ಡ್ ಯು ಫ್ರಮ್ ಡೂಯಿಂಗ್ ದ್ಯಾಟ್. ಈಗ ನೋಡಿ ಈ ಎಕ್ಸಾಂಪಲ್, ಹೂ ಸ್ಟಾಪ್ಡ್ ಯು, ಯಾರನ್ನ ಸ್ಟಾಪ್ ಮಾಡಿದ್ರು ಅದನ್ನು ಮಾಡೋದ್ರಿಂದ, ಯಾರು ನಿನ್ನನ್ನು ತಡೆದರು ಅದನ್ನು ಮಾಡೋದ್ರಿಂದ ಅಂತ ಕೇಳ್ತಾ ಇದ್ದೆ. ಯು ಸೇವ್ಡ್ ಮೀ ಫ್ರಮ್ ಗೆಟಿಂಗ್ ಸ್ಕೋಲ್ಡೆಡ್. ಈ ಥರ ಒಂದು ಆ್ಯಕ್ಷನಿಂದ ಅಂತ ಹೇಳುವಾಗ ಫ್ರಮ್ ಮುಂದೆ ING ಬರುತ್ತೆ. ಫ್ರಮ್ ಡೂಯಿಂಗ್ ದ್ಯಾಟ್, ಫ್ರಮ್ ಗೆಟಿಂಗ್ ಸ್ಕೋಲ್ಡೆಡ್. ನೀನನ್ನು ಸೇವ್ ಮಾಡಿದೆ ಫ್ರಮ್ ಗೆಟಿಂಗ್ ಸ್ಕೋಲ್ಡೆಡ್, ಬೈಸ್ಕೊಳ್ಳೋದ್ರಿಂದ. ಫ್ರಮ್ ಮೀ ಗೆಟಿಂಗ್ ಸ್ಕೋಲ್ಡೆಡ್ ಅಲ್ಲ, ಫ್ರಮ್ ಐ ಆಮ್ ಗೆಟಿಂಗ್ ಸ್ಕೋಲ್ಡೆಡ್ ಅಲ್ಲ. ಯಾಕಂದರೆ ಆಲ್ರೆಡಿ ಮೀನ ನಾವು ಹಿಂದೆ ಹಾಕಿಬಿಟ್ಟಿದ್ದೀವಿ. ಯು ಸೇವ್ಡ್ ಮೀ ಫ್ರಮ್ ಗೆಟಿಂಗ್ ಸ್ಕೋಲ್ಡೆಡ್, ರೈಟ್. ದೇ ವರ್ ಸೀಕಿಂಗ್ ಶೆಲ್ಟರ್ ಫ್ರಮ್ ದಿ ಎನಿಮೀಸ್. ಅಂದರೆ ಇರೋದಕ್ಕೆ ಅವರೊಂದು ಜಾಗ ಹುಡುಕ್ತಾ ಇದ್ರು. ಫ್ರಮ್ ದಿ ಎನಿಮೀಸ್ ಅಂದರೆ ಎನಿಮೀಸಿಂದ ತಪ್ಪಿಸ್ಕೊಂಡು. ಇಟ್ ಗಿವ್ಸ್ ಯು ಇಮ್ಯುನಿಟಿ ಫ್ರಮ್ ಆಲ್ ದ ಡಿಸೀಸಸ್. ಆ್ಯಂಡ್ ನೋಡಿ, ಇಲ್ಲೂ ಫ್ರಮ್ ಯೂಸ್ ಆಗ್ತದೆ. ಇಮ್ಯುನಿಟಿ ಫ್ರಮ್ ಆಲ್ ದ ಡಿಸೀಸಸ್. ಡು ಯು ನೋ ದೀಸ್ ಶೂಸ್ ಆರ್ ಮೇಡ್ ಫ್ರಮ್ ರೀಸೈಕಲ್ಡ್ ಪ್ಲಾಸ್ಟಿಕ್. ಫಸ್ಟ್ ಎಕ್ಸಾಂಪಲ್ ಇತ್ತಲ್ಲ ಅದೇ ಥರ. ಯಾವುದರಿಂದ? ಮೇಡ್ ಫ್ರಮ್ ರೀಸೈಕಲ್ಡ್ ಪ್ಲಾಸ್ಟಿಕ್. ದೇ ಪ್ರೊವೈಡ್ ಸಪೋರ್ಟ್ ಫಾರ್ ಪೀಪಲ್ ಹೂ ಆರ್ ಸಫರಿಂಗ್ ಫ್ರಮ್ ಮೆಂಟಲ್ ಇಲ್ನೆಸ್. ಸೊ ಒಂದು ಕಾಯಿಲೆಯಿಂದ ಸಫರ್ ಆಗ್ತಿದ್ದಾರೆ ಅಂತ ಹೇಳೋದಕ್ಕೆ ಸಫರಿಂಗ್ ಫ್ರಮ್ ದಟ್ ಡಿಸೀಸ್ ಆಗ್ತಾರೆ, ಈ ಥರ, ರೈಟ್. ಆ್ಯಂಡ್ ನೆಕ್ಸ್ಟ್ ಒನ್, ವಿತ್. ವಿತ್ ಅಂದರೆ ಜೊತೆಯಲ್ಲಿ ಅಥವಾ ಯಾರ ಹತ್ರ ಅಂತ ಹೇಳೋದು. ಆ್ಯಂಡ್ ಒಂದನ್ನು ಯೂಸ್ ಮಾಡಿಕೊಂಡು. ಸೊ ಇಲ್ಲಿ ತುಂಬ ಸಿಂಪಲ್ ಎಕ್ಸಾಂಪಲ್ ಇಲ್ಲ, ವೆರೈಟಿ ಎಕ್ಸಾಂಪಲ್ಸ್ ಇದೆ ನೋಡಿ. ಐ ಲೆಫ್ಟ್ ಮೈ ಕಿಡ್ಸ್ ವಿತ್ ಮೈ ಆಂಟ್. ವಿತ್ ಮೈ ಆಂಟ್, ಅವ್ರ ಜೊತೆ ನನ್ನ ಮಕ್ಕಳನ್ನ ಬಿಟ್ಟು ಬಂದಿದ್ದೀನಿ ಅಂತ ಈ ಥರ ಹೇಳಬೇಕು. ಪ್ಲೀಸ್ ರೈಟ್ ವಿತ್ ಅ ಪೆನ್ಸಿಲ್. ಯಾವುದಾದ್ರೂ ಒಂದು ವಸ್ತುನ ಯೂಸ್ ಮಾಡಿಕೊಂಡು ಒಂದು ಕೆಲಸ ಮಾಡೋ ಹಾಗಿದ್ರೆ ಯು ಡೂ ಇಟ್ ವಿತ್ ದ್ಯಾಟ್ ಥಿಂಗ್. ಇಲ್ಲಿ ನೋಡಿ, ಡೋಂಟ್ ಟೇರ್ ಇಟ್, ಕಟ್ ಇಟ್ ವಿತ್ ಸಿಸರ್ಸ್. ಸಿಸರ್ನ ಯೂಸ್ ಮಾಡಿಕೊಂಡು ಕಟ್ ಮಾಡ್ತೀರಾ, ಪೆನ್ಸಿಲ್ನ ಯೂಸ್ ಮಾಡಿಕೊಂಡು ಬರೀತೀರಾ. ಈ ಥರ ಒಂದು ವಸ್ತುನ ಯೂಸ್ ಮಾಡಿಕೊಂಡು ಒಂದು ಕೆಲಸ ಮಾಡ್ತಿದ್ರೆ ವಿತ್ ದ್ಯಾಟ್ ಥಿಂಗ್ ಹಾಕಬೇಕು. ಕಟ್ ಇಟ್ ವಿತ್ ಸಿಸರ್ಸ್, ಪೇಂಟ್ ಇಟ್ ವಿತ್ ಅ ಬ್ರಷ್, ಸ್ಲೈಸ್ ಇಟ್ ವಿತ್ ಅ ನೈಫ್, ರೈಟ್. ಶಿ ಕ್ಯಾನ್ ರೈಟ್ ವಿತ್ ಹರ್ ಲೆಫ್ಟ್ ಹ್ಯಾಂಡ್. ಅದೇ ಥರನೇ ನೋಡಿ, ವಿತ್ ಹರ್ ಲೆಫ್ಟ್ ಹ್ಯಾಂಡ್ ಅನ್ಬೇಕು. ವಿ ಸಿ ವಿತ್ ಅವರ್ ಐಸ್, ನಾವು ನಮ್ಮ ಕಣ್ಣಿಂದ ನೋಡ್ತೀವಿ. ಆ್ಯಂಡ್ ಹಿಯರ್ ವಿತ್ ಇಯರ್ಸ್, ಕಿವಿಯಿಂದ ಕೇಳಿಸ್ಕೋತೀವಿ. ನೋಡಿ ಅದೇ ಥರನೇ. ಲೆಟ್ ಸ್ಟಾರ್ಟ್ ವಿತ್ ದಿಸ್.
ಈ ಥರ ಕೇಳಿದ್ರೆ ಲೆಟ್ ಸ್ಟಾರ್ಟ್ ವಿತ್ ದಿಸ್ ಅಂದರೆ ಇದರಿಂದ ಸ್ಟಾರ್ಟ್ ಮಾಡೋಣ, ಇದೇ ಫಸ್ಟ್. ಸೊ ಇದರಿಂದ ಸ್ಟಾರ್ಟ್ ಮಾಡೋಣ. ಲೆಟ್ ಸ್ಟಾರ್ಟ್ ವಿತ್ ರವಿಯಿಂದ ಸ್ಟಾರ್ಟ್ ಮಾಡೋಣ. ಲೆಟ್ ಸ್ಟಾರ್ಟ್ ವಿತ್ ದ ರೆಡ್ ಒನ್. ಈ ಥರದ್ರಲ್ಲೂ ವಿತ್ ಯೂಸ್ ಆಗುತ್ತೆ. ದೀಸ್ ಬಲೂನ್ಸ್ ಆರ್ ಫಿಲ್ಡ್ ವಿತ್ ಹೀಲಿಯಂ ಗ್ಯಾಸ್. ಯಾವುದರಿಂದ ಫಿಲ್ ಆಗಿರುತ್ತೆ ಅಂತ ಹೇಳುವಾಗಲೂ ವಿತ್ ಬರುತ್ತೆ. ಫಿಲ್ಡ್ ವಿತ್ ಹೀಲಿಯಂ ಗ್ಯಾಸ್. ಡಿಡ್ ಯು ಸಿ ಎನಿ ಲೇಡಿ ವಿತ್ ಅ ಬೇಬಿ? ಬೇಬಿ ಇಟ್ಕೊಂಡಿರೋ ಒಬ್ಬ ಮಹಿಳೆ. ಡಿಡ್ ಯು ಸಿ ಎನಿ ಲೇಡಿ ವಿತ್ ಅ ಬೇಬಿ? ದೇರ್ ವಾಸ್ ಅ ಬಾಯ್ ವಿತ್ ಗ್ಲಾಸಸ್. ಸೊ ಅಲ್ಲೊಬ್ಬ ಹುಡುಗ ಇದ್ದ ಗ್ಲಾಸಸ್ ಹಾಕ್ಕೊಂಡು. ಸೊ ಈ ಥರ ಬಾಡಿ ಮೇಲೆ ಏನೇ ಹಾಕ್ಕೊಂಡಿದ್ರು ವಿತ್ ದಟ್ ಥಿಂಗ್ ಹೇಳ್ತೀವಿ. ವಿತ್ ಅ ಕೋಟ್, ವಿತ್ ಅ ಹ್ಯಾಟ್, ವಿತ್ ಅ ಬ್ಯಾಗ್. ರೈಟ್. ಶಿ ಸ್ಪೋಕ್ ಟು ಮೀ ವಿತ್ ಅ ಸ್ಮೈಲ್, ವಿತ್ ಆ್ಯಂಗರ್, ವಿತ್ ಗ್ರೀಫ್ ಅನ್ಬೇಕು. ಅದೇ ಥರ ನೋಡಿ, ಈಗ ವಾಟ್ ಡು ಯು ಡೂ ವಿತ್ ಇಟ್? ನೀ ಇದರಿಂದ ಏನು ಮಾಡ್ತೀಯಾ? ಅಂದರೆ ಇದನ್ನು ಯೂಸ್ ಮಾಡ್ಕೊಂಡು ಏನಾದರೂ ಮಾಡ್ತೀಯಾ? ವಾಟ್ ಡಿಡ್ ಯು ಡೂ ವಿತ್ ಮೈ ಲ್ಯಾಪ್ಟಾಪ್? ನನ್ನ ಲ್ಯಾಪ್ಟಾಪ್ ತೊಗೊಂಡು ನೀನೇನು ಮಾಡಿದೆ? ಅವಾಗ ಇದೇ ಥರನೇ ಕೇಳ್ತೀವಿ. ಕಂಪೇರ್ ಯುವರ್ ಆನ್ಸರ್ ವಿತ್ ಕಿರಣ್ಸ್ ಆನ್ಸರ್ ಅನ್ನೋ ಬದಲು ಜಸ್ಟ್ ಕಿರಣ್ಸ್ ಅಂದರೆ ಅರ್ಥ ಆಗುತ್ತಲ್ಲಿ. ನಿನ್ನ ಆನ್ಸರ್ನ ಕಿರಣ್ನ ಆನ್ಸರ್ ಜೊತೆಗೆ ಕಂಪೇರ್ ಮಾಡು. ಐ ಹೆಲ್ಪ್ ಡಿಮ್ ವಿತ್ ಇಸ್ ಹೋಮ್ ವರ್ಕ್. ಇದು ತುಂಬ ಕಾಮನ್ ಸೆಂಟೆನ್ಸ್. ಒಬ್ಬರಿಗೆ ನೀವು ಯಾವುದೋ ಕೆಲಸ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತಿರೋ ಅವಾಗ ಈ ಥರ ಹೇಳಬೇಕು. ವಿತ್ ಆ ಕೆಲಸನ ಮೆನ್ಷನ್ ಮಾಡಬೇಕು. ಐ ಹೆಲ್ಪ್ ಡಿಮ್ ವಿತ್ ಇಸ್ ಪ್ರಾಜೆಕ್ಟ್. ಐ ಹೆಲ್ಪ್ ಡಿಮ್ ವಿತ್ ಕುಕಿಂಗ್ ಅಂದರೆ ಆ ಕೆಲಸ ಮಾಡೋದ್ರಲ್ಲಿ ನೀವು ಅವರಿಗೆ ಹೆಲ್ಪ್ ಮಾಡಿದ್ರಿ. ಶಿ ವಾಸ್ ಬ್ಯುಸಿ ವಿತ್ ಹರ್ ವಾಷಿಂಗ್. ಬ್ಯುಸಿ ವಿತ್ ಸಮಥಿಂಗ್ ಅಂದರೆ ಆ ಕೆಲಸ ಮಾಡೋದ್ರಲ್ಲಿ ಅವರು ಬ್ಯುಸಿ ಇದ್ದರು. ಶಿ ವಾಸ್ ವೆರಿ ಹ್ಯಾಪಿ ವಿತ್ ಮೈ ಗಿಫ್ಟ್. ನನ್ನ ಗಿಫ್ಟ್ನ ನೋಡಿ, ನನ್ನ ಗಿಫ್ಟ್ನ ತಗೊಂಡು ಅವ್ರು ತುಂಬ ಖುಷಿ ಆಯಿತು ಅವರಿಗೆ. ಅವಾಗಲೂ ಈ ಥರ ಹೇಳ್ತೀವಿ. ಆರ್ ಯು ಫಿನಿಶ್ಡ್ ವಿತ್ ಯುವರ್ ವರ್ಕ್? ಫಿನಿಶ್ಡ್ ವಿತ್ ಸಮಥಿಂಗ್ ಅಂದರೆ ಆ ಕೆಲಸ ಮಾಡಿ ಮುಗಿತಾ ಅನ್ನೋದು. ಆರ್ ಯು ಫಿನಿಶ್ಡ್? ಐ ಆಮ್ ಡನ್. ಈ ಥರ ಸೆಂಟೆನ್ಸ್ ಮೇಲೂ ನಾನು ವಿಡಿಯೋ ಮಾಡಿದ್ದೀನಿ, ನೀವು ಹಳೆ ವಿಡಿಯೋ ಚೆಕ್ ಮಾಡಿ. ಈಸ್ ವೆರಿ ಕೇರ್ಲೆಸ್ ವಿತ್ ಇಸ್ ಮನಿ ಅಂದರೆ ಒಂದು ದುಡ್ಡನ್ನ ಹ್ಯಾಂಡಲ್ ಮಾಡೋದ್ರಲ್ಲಿ ವೆರಿ ಕೇರ್ಲೆಸ್. ಐ ಆಮ್ ಹ್ಯಾವಿಂಗ್ ಪ್ರಾಬ್ಲಮ್ಸ್ ವಿತ್ ಮೈ ಕಂಪ್ಯೂಟರ್. ನನ್ನ ಕಂಪ್ಯೂಟರ್ನಲ್ಲಿ ಪ್ರಾಬ್ಲಮ್ಸ್ ಆಗ್ತಿದೆ ನನಗೆ. ಹಿಸ್ ಫೇಸ್ ವಾಸ್ ಕವರ್ಡ್ ವಿತ್ ಆಯಿಲ್ ಆ್ಯಂಡ್ ಗ್ರೀಸ್. ಯಾವುದರಿಂದ ಒಂದು ಕವರ್ ಆಗಿರುತ್ತೆ ಅಂದರೆ ಅದು ತುಂಬ್ಕೊಂಡ್ಬಿಟ್ಟಿರುತ್ತೆ, ಅವಾಗ ಕವರ್ಡ್ ವಿತ್ ದಟ್ ಥಿಂಗ್ ಹೇಳ್ತೀವಿ. ರೈಟ್. ನೆಕ್ಸ್ಟ್ ಒನ್ ಅಂಡರ್. ಗೊತ್ತಿರುತ್ತೆ, ಒಂದರ ಕೆಳಗಡೆ ಇರೋದು ಅಥವಾ ಒಬ್ಬರ ಕೆಳಗಿರೋದು, ಆರ್ ಒಂದು ಲಿಮಿಟ್ಗಿಂತ ಕಡಿಮೆ ಇರೋದು, ಒಂದು ನಂಬರ್ಗಿಂತ ಕಡಿಮೆ ಇರೋದಕ್ಕೂ ಅಂಡರ್ ಅಂತೀವಿ. ಇಲ್ಲಿ ನೋಡಿ, ಐ ಆಮ್ ಜಸ್ಟ್ ಅಂಡರ್ 6 feet ಅಂದರೆ ನನ್ನ ಹೈಟ್ 6 feetಗಿಂತ ಸ್ವಲ್ಪನೇ ಕಡಿಮೆ ಇದೆ. ಹಿ ಲುಕ್ಸ್ ಅಂಡರ್ 30 ಅಂದರೆ 30 ಏಜ್ ಆಗಿಲ್ಲ ಅವನಿಗೆ, 30ಗಿಂತ ಕಡಿಮೆ ಕಾಣ್ತಿದ್ದಾನೆ ಅವನು. ಇಸ್ ಹೈಡಿಂಗ್ ಅಂಡರ್ ದ ಬೆಡ್. ಅಂಡರ್ ದ ಬೆಡ್ ಅಂದರೆ ಬೆಡ್ನ ಕೆಳಗಡೆ. ಸೊ ಇಲ್ಲಿ ನೋಡಿ, ಬಿಲೋ ದ ಬೆಡ್ ಅಂತ ಹೇಳಲ್ಲ. ಯಾವಾಗ ಒಂದ್ರ ಮೇಲೆ ಮತ್ತೊಂದು ಪೂರ್ತಿಯಾಗಿ ಕವರ್ ಆಗಿರುತ್ತೆ ಅವಾಗ ಅಂಡರ್ ದಟ್ ಥಿಂಗ್ ಅಂತೀವಿ. ಸೊ ಇಲ್ಲೇನಿದೆ, ಏನೋ ಒಂದು ವಸ್ತು ಅಥವಾ ಕ್ಯಾಟ್ ಅಥವಾ ಡಾಗ್ ಬೆಡ್ನ ಕೆಳಗಡೆ ಇತ್ತು, ಸೊ ಬೆಡ್ ಮೇಲೆ ಪೂರ್ತಿಯಾಗಿ ಕವರ್ ಆಗಿಬಿಟ್ಟಿತ್ತು, ಕಾಣದೇ ಇರೋ ಥರ. ದ ರೋಡ್ ಈಸ್ ಅಂಡರ್ ರಿಪೇರ್ ಅಂದರೆ ರಿಪೇರ್ ನಡೀತಾ ಇರೋ ಸ್ಟೇಟ್ನಲ್ಲಿದೆ ಅಲ್ವಾ, ಅದಕ್ಕೆ ಈ ಥರ ಹೇಳ್ತಾರೆ. ಲೆಟ್ಸ್ ಗೋ ಅಂಡರ್ ದ ಶೇಡ್ ಅಂದರೆ ನೆರಳಲ್ಲಿ ಹೋಗಿ ನಿಂತ್ಕೊಳ್ಳೋಣ. ಇನ್ ದ ಶೇಡ್ ಅನ್ನಲ್ಲ, ಅಂಡರ್ ದ ಶೇಡ್ ಅಂತೀವಿ. ವಾಟ್ಸ್ ಅಂಡರ್ ದ ಬೆಡ್ಶೀಟ್? ಬೆಡ್ಶೀಟ್ ಕೆಳಗೆ ಏನಿದೆ ಈ ಥರ ಕೇಳಬೇಕು. ಬಿಲೋ ಬರಲ್ಲ, ಇಲ್ಲಿ ಅಂಡರೇ ಬರುತ್ತೆ. ಬಿಲೋ ಮೇಲೆ ಮಾಡಿರೋ ವಿಡಿಯೋ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಸಿಟ್ ಅಂಡರ್ ದ ಲೈಟ್ ಆ್ಯಂಡ್ ಸ್ಟಡಿ ಅಂದರೆ ಲೈಟ್ ಕೆಳಗಡೆ ಹೋಗಿ ಕೂತ್ಕೋ, ಚೆನ್ನಾಗಿ ಕಾಣಿಸುತ್ತೆ, ಅವಾಗ ಈ ಥರ ಹೇಳಬೇಕು. ಸಿಟ್ ಅಂಡರ್ ದ ಲೈಟ್. ವಿ ಸ್ಲೆಪ್ಟ್ ಅಂಡರ್ ಅ ಮಸ್ಕಿಟೋ ನೆಟ್. ಚಿಲ್ಡ್ರನ್ ಅಂಡರ್ 18 ಆರ್ ನಾಟ್ ಅಲೌಡ್. 18 ವಯಸ್ಸಿಗಿಂತ ಕೆಳಗಿರೋರು ಚಿಲ್ಡ್ರನ್ ಅಂಡರ್ 18. ಇಂಡಿಯನ್ ಟೀಮ್ ಅಚೀವ್ಡ್ ಹೈಟ್ಸ್ ಅಂಡರ್ ಧೋನೀಸ್ ಲೀಡರ್ಶಿಪ್. ಅಚೀವ್ಡ್ ಹೈಟ್ಸ್ ಅಂದರೆ ತುಂಬ ಎತ್ತರಕ್ಕೆ ಬೆಳೀತು, ಹೈಟ್ಸ್ನ ಅಚೀವ್ ಮಾಡ್ತು ಅಂಡರ್ ಧೋನೀಸ್ ಲೀಡರ್ಶಿಪ್. ಈ ಥರ ಹೇಳ್ತೀವಿ. ಅಂಡರ್ ಸಂಬಡೀಸ್ ಲೀಡರ್ಶಿಪ್, ಅಂಡರ್ ಮ್ಯಾನೇಜ್ಮೆಂಟ್, ಅಂಡರ್ ಗೈಡೆನ್ಸ್ ಅಂತ ಬರೆದಿಟ್ಕೊಳ್ಳಿ ಎಲ್ಲ. ಆ್ಯಂಡ್ ಇವನ್ ಇದಕ್ಕೂ ಯೂಸ್ ಮಾಡ್ತೀವಿ. ಒಂದು ಸ್ಟೇಟ್ನಲ್ಲೀಗ ಒಂದಿದೆ ಅಥವಾ ಆ ಟೈಮಲ್ಲಿ ಏನೋ ಆಗ್ತಿದೆ ಅಂತ ಹೇಳುವಾಗ ಅಂಡರ್ ಕಂಟ್ರೋಲ್, ಅಂಡರ್ ಪ್ರೆಷರ್, ಅಂಡರ್ ಟ್ರೀಟ್ಮೆಂಟ್, ಅಂಡರ್ ಅಬ್ಸರ್ವೇಷನ್ ಕೇಳಿರ್ತೀರಲ್ಲ. ಅಂದರೆ ಅರ್ಥ ಆ ಆ್ಯಕ್ಷನ್ ಈಗ ನಡೀತಾ ಇದೆ ಅಥವಾ ಅವರು ಆ ಸ್ಟೇಟ್ನಲ್ಲೀಗ ಇದ್ದಾರೆ. ಶಿ ಈಸ್ ಅಂಡರ್ ಟ್ರೀಟ್ಮೆಂಟ್, ದ ಕೇಸ್ ಈಸ್ ಅಂಡರ್ ಇನ್ವೆಸ್ಟಿಗೇಷನ್ ಅಂತೀವಿ. ಅಂದರೆ ಆ ಸ್ಟೇಟ್ನಲ್ಲೀಗ ಅದು ಇದೆ, ಇಟ್ಸ್ ಅನ್ ಆನ್ ಗೋಯಿಂಗ್ ಪ್ರೋಸೆಸ್ ಅಂತ ಹೇಳ್ತಾ ಇರೋದು. ಆ್ಯಂಡ್ ನೆಕ್ಸ್ಟ್ ಒನ್ ಟಿಲ್ ಆರ್ ಅಂಟಿಲ್. ಎರಡೂ ಸೇಮ್ ಮೀನಿಂಗ್. ಅಂದರೆ ಅರ್ಥ ಒಂದು ಟೈಮ್ನವರೆಗೂ ಆರ್ ಒಂದು ಕೆಲಸ ಆಗೋವರೆಗೂ. ಟಿಲ್ ಅನ್ನೋದು ಸ್ಪೋಕನ್ನಲ್ಲಿ ಮಾತಾಡುವಾಗ ತುಂಬ ಕಾಮನ್, ಅಂಟಿಲ್ ಅನ್ನೋದು ಸ್ವಲ್ಪ ಫಾರ್ಮಲ್ ಅಷ್ಟೇ, ಮತ್ತೇನು ಡಿಫ್ರೆನ್ಸ್ ಇಲ್ಲ. ನಿಮ್ಮ ಇಷ್ಟ, ನೀವು ಯಾವುದಾದ್ರೂ ಯೂಸ್ ಮಾಡಿ. ವೆಯ್ಟ್ ಅಂಟಿಲ್ ಇಟ್ ಗೆಟ್ಸ್ ಕೋಲ್ಡ್. ಅದು ಕೋಲ್ಡ್ ಆಗೋವರೆಗೂ ವೆಯ್ಟ್ ಮಾಡು. ಈಸ್ ಇಟ್ ಓಪನ್ ಅಂಟಿಲ್ ಮಿಡ್ ನೈಟ್ ಆರ್ ಟಿಲ್ ಮಿಡ್ ನೈಟ್, ಎರಡೂ ಯೂಸ್ ಮಾಡಿ.
ಐ ವಾಸ್ ಅಪ್ ಅಂಟಿಲ್ 12 o'clock ಆರ್ ಟಿಲ್ 12 o'clock. ಐ ವಾಸ್ ಅಪ್ ಅಂದರೆ ನಾನು ಎದ್ದಿದ್ದೆ, ಮಲಗಿರಲಿಲ್ಲ. ಡೋಂಟ್ ವೇಟ್ ಅಂಟಿಲ್ ಇಟ್ಸ್ ಟೂ ಲೇಟ್. ತುಂಬ ಲೇಟ್ ಆಗೋವರೆಗೂ ವೆಯ್ಟ್ ಮಾಡಬೇಡ. ಸೊ ಈ ಥರ ಟಿಲ್ ಮುಂದೆ ಅಂಟಿಲ್ ಮುಂದೆ ನೀವು ಹಾಕೋ ಸೆಂಟೆನ್ಸ್ ಫ್ಯೂಚರ್ನ ರೆಫರ್ ಮಾಡ್ತಿದ್ರೆ ಪ್ರೆಸೆಂಟ್ ಸಿಂಪಲ್ನಲ್ಲೇ ಇಡಿ. ರೈಟ್. ಕಾಂಟ್ ವಿ ವೇಟ್ ಅಂಟಿಲ್ ಹೀಸ್ ಇಯರ್. ಅವನಿಲ್ಲಿಗೆ ಬರೋವರೆಗೂ ನಾವು ವೇಟ್ ಮಾಡೋಕ್ಕಾಗಲ್ವಾ? ಆರ್ ಅಂಟಿಲ್ ಹೀ ಕಮ್ಸ್ ಅನ್ಬೋದು ಇಲ್ಲಿ. ಐ ಡಿಡೆಂಟ್ ಹ್ಯಾವ್ ಅ ಫೋನ್ ಟಿಲ್ ಐ ವಾಸ್ 21. ಟಿಲ್ ಮುಂದೆ ಈಗ ಪಾಸ್ಟ್ ಟೆನ್ಸ್ ಬಂದಿದೆ. ಅಂದರೆ ನನಗೆ ಏಜ್ 21 ಆಗೋವರೆಗೂ, ನಾನು 21ಗೆ ಬರೋವರೆಗೂ ನನ್ನ ಹತ್ರ ಫೋನೇ ಇರಲಿಲ್ಲ ಅಂತಿದ್ದೀವಿ. ಯು ವಿಲ್ ಹ್ಯಾವ್ ಟು ವೇಟ್ ಅಂಟಿಲ್ ಯುವರ್ ಟರ್ನ್. ನಿನ್ನ ಟರ್ನ್ ಬರೋವರೆಗೂ ಯು ವಿಲ್ ಹ್ಯಾವ್ ಟು ವೇಟ್. ಐ ಆಮ್ ನಾಟ್ ಗೋಯಿಂಗ್ ಟು ಸ್ಟಾಪ್ ಅಂಟಿಲ್ ಇಟ್ಸ್ ಡನ್. ಐ ವೋಂಟ್ ಟೆಲ್ ಎನಿಬಡಿ ಅಂಟಿಲ್ ಯು ಟೆಲ್ ಮಿ ಟು ಡೂ ಸೋ. ಐ ವೋಂಟ್ ಟೆಲ್ ಎನಿಬಡಿ, ನಾ ಯಾರಿಗೂ ಹೇಳಲ್ಲ ಅಂಟಿಲ್ ಯು ಟೆಲ್ ಮೀ ಟು ಡೂ ಸೋ. ಅಂದರೆ ನೀನು ಮಾಡು ಅಂತ ಹೇಳೋವರೆಗೂ ನಾನು ಯಾರಿಗೂ ಹೇಳಲ್ಲ. ಏನು ಮಾಡು ಅಂತ ಎಲ್ರಿಗೂ ಹೇಳು ಅಂತ ಹೇಳೋವರೆಗೂ. ಅದಕ್ಕೆ ಸೋ ಬಂದಿದೆ. ಅಂದರೆ ನಾವೇನು ಹೇಳಿದ್ವು ಅದನ್ನೇ ಮತ್ತೆ ರಿಪೀಟ್ ಮಾಡ್ತಿದ್ವಿ. ಅಡ್ಮಿಷನ್ಸ್ ಆರ್ ಓಪನ್ ಅಂಟಿಲ್ ದ ಎಂಡ್ ಆಫ್ ದ ಮಂತ್. ತಿಂಗಳ ಕೊನೆವರೆಗೂ. ರೈಟ್. ಆ್ಯಂಡ್ ನೆಕ್ಸ್ಟ್ ಒನ್ ಆಫ್. ತುಂಬ ಜನ ಕನ್ಫ್ಯೂಸ್ ಆಗ್ತಿರ್ತೀರ. ಆಫ್ ಅಂದರೆ ಯಾವುದಕ್ಕೆ ಸಂಬಂಧಿಸಿದ್ದು, ಯಾವುದಕ್ಕೆ ಸೇರಿದ್ದು ಅಂತ ಹೇಳುವಾಗ ನಾವು ಆಫ್ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ಐ ಡೋಂಟ್ ಲೈಕ್ ದ ಸ್ಮೆಲ್ ಆಫ್ ಗಾರ್ಲಿಕ್. ಸೊ ಸ್ಮೆಲ್ ಆಫ್ ಗಾರ್ಲಿಕ್ ಇದನ್ನು ಕನ್ನಡದಲ್ಲಿ ಬೆಳ್ಳುಳ್ಳಿಯ ಸ್ಮೆಲ್. ಯ ಬಂತಲ್ವಾ, ಅದೇ ಇಲ್ಲಿ ಆಫ್. ಸೊ ಯಾವುದರ ಅಂತ ಹೇಳುವಾಗ ಆಫ್ ಯೂಸ್ ಮಾಡ್ತೀವಿ. ದೇರ್ ಇಸ್ ಮಡ್ ಆನ್ ದ ಬ್ಯಾಕ್ ಆಫ್ ಯುವರ್ ಡ್ರೆಸ್. ನಿನ್ನ ಡ್ರೆಸ್ನ ಬ್ಯಾಕ್ ಅಲ್ಲಿ ಮಣ್ಣು ಅಂಟುಕೊಂಡಿದೆ. ಈ ಥರನೇ ಹೇಳ್ತೀವಿ. ಯುವರ್ ಡ್ರೆಸ್ಸಸ್ ಬ್ಯಾಕ್ ಅನ್ನಲ್ಲ ಅಲ್ವಾ, ಅದಕ್ಕೆ ಬ್ಯಾಕ್ ಆಫ್ ಯುವರ್ ಡ್ರೆಸ್ ಅನ್ಬೇಕು. ದೆ ಫೌಂಡ್ ಅ ಬ್ಯಾಗ್ ಆಫ್ ಬ್ಲ್ಯಾಕ್ ಮನಿ. ಅಂದರೆ ಅರ್ಥ ಬ್ಲ್ಯಾಕ್ ಮನಿಯಿಂದ ತುಂಬಿದ ಬ್ಯಾಗ್. ದ ಸೀನಿಯರ್ ಮೆಂಬರ್ಸ್ ಆಫ್ ದ ಕಮಿಟಿ. ಕಮಿಟಿಗೆ ಸೇರಿದ ಮೆಂಬರ್ಸ್ ಅಂತ. ಕಮಿಟಿಯ ಮೆಂಬರ್ಸ್, ಇಂಗ್ಲೀಷ್ನಲ್ಲಿ ಮೆಂಬರ್ಸ್ ಆಫ್ ದ ಕಮಿಟಿ ಅಂತೀವಿ. ಈ ಥರನೇ ಹೇಳ್ತೀವಿ. ಆರ್ ಇದನ್ನು ಕಮಿಟೀಸ್ ಮೆಂಬರ್ ಅನ್ಬಹುದು. ಕಮಿಟಿಯ ಮೆಂಬರ್ ಅನ್ಬೋದು. ಬಟ್ ಮೆಂಬರ್ಸ್ ಅನ್ನೋ ವರ್ಡ್ ಫಸ್ಟ್ ಇಲ್ಲಿ ಇಂಪಾರ್ಟೆಂಟ್. ಅದಕ್ಕೆ ಅದನ್ನು ಫಸ್ಟ್ ಹಾಕ್ತೀವಿ, ಆಮೇಲೆ ಆಫ್ ದ ಕಮಿಟಿ ಅಂತೀವಿ. ಸೊ ಕಮಿಟೀಸ್ ಮೆಂಬರ್ಸ್ ಅಂತ ನ್ಯಾಚುರಲ್ ಆಗಿ ಯಾರೂ ಹೇಳಲ್ಲ. ಎಸ್ಪೆಷಲಿ ದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಫ್ ದ ಸೀನ್ ಅಂತೀವಿ. ಆ್ಯಂಡ್ ಇನ್ನಷ್ಟು ನೋಡಿ, ಈಗ 11th of August ಈ ಥರ ಒಂದು ತಿಂಗಳಿನ ಡೇಟ್ ಹೇಳೋವಾಗ ಯೂಸ್ ಮಾಡ್ತೀವಿ. 11th of August, 10th of January ಅಂತ. ದೇರ್ ವಿಲ್ ಬಿ ಅ ವಂಡರ್ಫುಲ್ ವ್ಯೂ ಫ್ರಮ್ ದ ಟಾಪ್ ಆಫ್ ದ ಹಿಲ್. ಬೆಟ್ಟದ ಮೇಲಿಂದ, ಬೆಟ್ಟದ ಟಾಪ್ ಆಫ್ ದ ಹಿಲ್. ರೈಟ್, ಗೊತ್ತಾಗ್ತಿಲ್ಲ. ಆ್ಯಂಡ್ ಆಫ್ ಇಲ್ಲಿ ಕೂಡ ಯೂಸ್ ಆಗುತ್ತೆ ನೋಡಿ. ಹಿ ಡೈಡ್ ಆಫ್ ಕ್ಯಾನ್ಸರ್ ಅಂದರೆ ಯಾವ ರೋಗದಿಂದ ಸತ್ತಿದ್ದಾರೆ ಅಂತ ಹೇಳುವಾಗ ಈ ಥರನೇ ಹೇಳ್ತೀವಿ. ಹಿ ಡೈಡ್ ಆಫ್ ದಟ್ ಡಿಸೀಸ್. ಆರ್ ಯು ಸ್ಕೇರ್ಡ್ ಆಫ್ ಡಾಗ್ಸ್? ಸ್ಕೇರ್ಡ್ ಮುಂದೆ ಯಾವಾಗಲೂ ಆಫ್ ಬರುತ್ತೆ. ಯಾವುದರಿಂದ ಹೆದರಿಕೆ ಆಗುತ್ತೆ ಅಂತ ಹೇಳುವಾಗ. ಆರ್ ಯು ಸ್ಕೇರ್ಡ್ ಆಫ್ ಕಾಕ್ರೋಚಸ್? ಆರ್ ಯು ಸ್ಕೇರ್ಡ್ ಆಫ್, ರೈಟ್. ಆ್ಯಂಡ್ ಇಲ್ಲೂ ನೋಡಿ, 2 kilos ಆಫ್ ಶುಗರ್ ಅಂಡ್ ಅ ಪ್ಯಾಕೆಟ್ ಆಫ್ ಸಾಲ್ಟ್. ಈ ಥರ ಹೇಳ್ತೀವಿ. ನಾವು ಕನ್ನಡದಲ್ಲೇನೋ ಹೇಳ್ಬಿಡ್ತೀವಿ 2 kilos ಶುಗರ್ 1 ಪ್ಯಾಕೆಟ್ ಸಾಲ್ಟ್ ಅಂತ. ಬಟ್ ಇಂಗ್ಲೀಷ್ನಲ್ಲಿ ಈ ಥರನೇ ಹೇಳಬೇಕು. ಯಾವ ವಸ್ತು ಎಷ್ಟು ಪ್ರಮಾಣದಲ್ಲಿ ಅಂತ ಹೇಳುವಾಗ 2 kilos ಆಫ್ ಶುಗರ್, ಅ ಪ್ಯಾಕೆಟ್ ಆಫ್ ಸಾಲ್ಟ್, ಅ ಬಂಚ್ ಆಫ್ ಚಿಲ್ಲೀಸ್ ಅಂತ. ಆ್ಯಂಡ್ ನೆಕ್ಸ್ಟ್ OFF ಆಫ್, ಅಲ್ಲಿಂದ ದೂರಕ್ಕೆ ಅಂತ. ತುಂಬ ದೂರಕ್ಕೆ ಅಲ್ಲ, ಆ ಮೀನಿಂಗ್ ಅಲ್ಲ. ಅಲ್ಲಿಂದ ತೆಗಿ, ಅಲ್ಲಿಂದ ದೂರ ಇಡು, ಅದಕ್ಕೆ ನಾ ಟಚ್ ಮಾಡಿಸ್ಬೇಡ ಅಂತ ಹೇಳ್ತೀವಲ್ವ. ಆರ್ ಅಲ್ಲಿಂದ ಅದು ಹೋಯ್ತು, ಅಲ್ಲಿಂದ ಮೂವ್ ಆಯಿತು, ನಾ ಅಲ್ಲಿಂದ ಬಿದ್ದೆ ಹೇಳೋವಾಗೆಲ್ಲ ಆಫ್ ಬರುತ್ತೆ. ಈಗ ಇಲ್ಲಿ ನೋಡಿ, ಐ ಫೆಲ್ ಆಫ್ ಮೈ ಬೈಕ್ ಎಸ್ಟರ್ಡೇ. ನೋಡಿ, ನಾನು ನನ್ನ ಬೈಕಿಂದ ಬಿದ್ದೆ ಅಂತ ಹೇಳಬೇಕು. ಐ ಫೆಲ್ ಫ್ರಮ್ ಮೈ ಬೈಕ್ ಅನ್ನಲ್ಲ, ಐ ಫೆಲ್ ಆಫ್ ಮೈ ಬೈಕ್ ಅಂತೀವಿ. ಹಿ ಫೆಲ್ ಆಫ್ ದ ಟೇಬಲ್, ಆಫ್ ದ ಬಿಲ್ಡಿಂಗ್ ಅಂದರೆ ಆ ಜಾಗದಿಂದ ಬಿದ್ರು ಅಂತ ಹೇಳುವಾಗ ಈ ಥರ ಹೇಳೋದೇ ಕಾಮನ್, ಬರೆದಿಟ್ಕೊಳ್ಳಿ. ದ ಬೇಬಿ ರೋಲ್ಡ್ ಆಫ್ ದ ಬೆಡ್ ಅಂದರೆ ಬೇಬಿ ಬೆಡ್ ಮೇಲಿತ್ತು, ರೋಲ್ ಆಗಿ ಕೆಳಗಡೆ ಬಿದ್ದೋಯ್ತು. ಸೊ ಇಟ್ ರೋಲ್ಡ್ ಆಫ್ ದ ಬೆಡ್. ಬೈಕಿಂದ ಕೆಳಗೆ, ಬೆಡ್ಡಿಂದ ಕೆಳಗೆ ಅನ್ಬೇಕಲ್ಲ, ಅವಾಗ ಈ ಥರ ಯೂಸ್ ಆಗುತ್ತೆ. 2 buttons ಕೇಮ್ ಆಫ್ ಮೈ ಶರ್ಟ್. ನೋಡಿ, ಶರ್ಟಿಂದ ಬಟನ್ಸ್ ಕಿತ್ಕೊಂಡು ಬಂದುಬಿಡ್ತು, ಅವಾಗ ಈ ಥರನೇ ಹೇಳಬೇಕು. ಕೀಪ್ ಯುವರ್ ಲೆಗ್ಸ್ ಆಫ್ ದ ಗ್ರೌಂಡ್ ಅಂದರೆ ನೆಲದಿಂದ ಕಾಲು ದೂರ ಇಡು, ಕ್ಲೀನ್ ಮಾಡುವಾಗ ನೀವು ಹೇಳ್ತಿರಲ್ಲ. ಕೀಪ್ ದ ಡರ್ಟಿ ಬ್ಯಾಗ್ ಆಫ್ ದ ಟೇಬಲ್. ಟೇಬಲ್ ಮೇಲಿಂದ ಆ ಬ್ಯಾಗ್ನ ತೆಗೆದು ದೂರ ಇಡು. ಆಫ್ ದ ಟೇಬಲ್, ಅಲ್ಲಿಂದ ತೆಗಿ ಅಂತ ಹೇಳ್ತಾ ಇದ್ದೀವಿ, ಅಂದರೆ ದೂರನೇ ಇಡು ಅಂತ ಹೇಳ್ತಾ ಇದ್ದೀವಿ. ಟೇಕ್ ಆಲ್ ದೋಸ್ ಓಲ್ಡ್ ಬುಕ್ಸ್ ಆಫ್ ದ ಶೆಲ್ಫ್. ಶೆಲ್ಫಿಂದ ತೆಗೆದು ಬಿಡು ಎಲ್ಲ ಹಳೆಯ ಬುಕ್ಸ್ನ. ರೈಟ್. ಆ್ಯಂಡ್ ಇಲ್ಲಿ ನೋಡಿ, ಈಗ ಹಿ ಲಿವ್ಸ್ ಆಫ್ ಕ್ಯಾಂಪಸ್ ರೆಸಿಡೆನ್ಸ್. ಆಫ್ ಕ್ಯಾಂಪಸ್ ಅಂದರೆ ಆನ್ ಕ್ಯಾಂಪಸ್ಗೆ ಆಪೋಸಿಟ್. ಕ್ಯಾಂಪಸ್ನಲ್ಲಿದ್ದರೆ ಆನ್ ಕ್ಯಾಂಪಸ್, ಅದರಿಂದ ಹೊರಗಿದ್ರೆ ಆಫ್ ಕ್ಯಾಂಪಸ್ ಅಂದರೆ ಕ್ಯಾಂಪಸ್ನಿಂದ ಹೊರಗಿರೋ ಒಂದು ರೆಸಿಡೆನ್ಸ್.
ಟೇಕ್ ಯುವರ್ ಬೂಟ್ಸ್ ಆಫ್ ಔಟ್ಸೈಡ್ ಇಫ್ ದೇ ಆರ್ ಮಡ್ಡಿ. ಅಂದರೆ ನೀವೇನಾದರೂ ಹಾಕ್ಕೊಂಡಿದ್ರೆ ಅದನ್ನು ರಿಮೂವ್ ಮಾಡೋದಕ್ಕೆ ಟೇಕ್ ದ್ಯಾಟ್ ಥಿಂಗ್ ಆಫ್ ಅಂತೀವಿ. ಡಿಡ್ ದ ಜಂಪ್ ಆಫ್ ದ ಹೆಲಿಕಾಪ್ಟರ್ ವಿತೌಟ್ ಪ್ಯಾರಾಶೂಟ್? ನೋಡಿ, ಜಂಪ್ ಆಫ್ ದ ಹೆಲಿಕಾಪ್ಟರ್ ಅಂದರೆ ಈ ಸ್ಕೈ ಡೈವಿಂಗ್ ಮಾಡೋದು ನೋಡಿದಿರಲ್ಲ, ಹೆಲಿಕಾಪ್ಟರಿಂದ ಜಂಪ್ ಮಾಡ್ತಾರೆ. ಸೊ ಅವಾಗ ಹೇಳಬೇಕು ಜಂಪ್ ಆಫ್ ದಿ ಹೆಲಿಕಾಪ್ಟರ್ ಅಂತ, ಅಲ್ಲಿಂದ ಜಂಪ್ ಮಾಡಿದರು. ರೈಟ್. ಆ್ಯಂಡ್ ಇದು ನಿಮ್ಗೆ ಗೊತ್ತೇ ಇರುತ್ತೆ, ಟರ್ನ್ ಆಫ್ನಲ್ಲೂ ಆಫ್ ಬರುತ್ತೆ, OFF. ಟರ್ನ್ ಆಫ್ ದ ಗ್ಯಾಸ್, ಟರ್ನ್ ಆಫ್ ದ ಲೈಟ್ಸ್, ಮೋಟರ್, ಟ್ಯಾಪ್, TV. ರೈಟ್. ಸೊ ಗೊತ್ತಾಯ್ತಲ್ಲ. ಆ್ಯಂಡ್ ಲಾಸ್ಟ್ ಒನ್, ಟು ಜೊತೆಗೆ ನೀವು ವರ್ಬ್ ಹಾಕ್ತೀರಾ, ಫಾರ್ ಜೊತೆಗೂ ವರ್ಬ್ ಹಾಕ್ತೀರಾ, ಅಲ್ಲಿ ನೀವು ಮಿಸ್ಟೇಕ್ ಮಾಡ್ತೀರಾ. ಇಲ್ಲಿ ನೋಡಿ, ದಿಸ್ ಕ್ಲಾತ್ ಈಸ್ ಯೂಸ್ಡ್ ಟು, ಈ ಕ್ಲಾತ್ನ ಯೂಸ್ ಮಾಡೋದು ಟು ಕ್ಲೀನ್ ದ ಗ್ಲಾಸ್ ಸರ್ಫೇಸಸ್. ಸೊ ಟು ಮುಂದೆ ಯಾವಾಗಲೂ ಈ ಥರ ಬೇಸ್ ವರ್ಬ್ ಬರುತ್ತೆ. ಯಾವಾಗ ಒಂದು ವಸ್ತುವಿನ ಪರ್ಪಸ್ ಹೇಳುವಾಗ ದಿಸ್ ಕ್ಲಾತ್ ಈಸ್ ಯೂಸ್ಡ್, ಈ ಕ್ಲಾತ್ನ ಅದಕ್ಕೆ ಯೂಸ್ ಮಾಡ್ತಾರೆ ಟು ಕ್ಲೀನ್ ದ ಗ್ಲಾಸ್, ಗ್ಲಾಸ್ನ ಕ್ಲೀನ್ ಮಾಡೋದಕ್ಕೆ ಅಂತ ಹೇಳ್ತಾ ಇದ್ದೀವಿ. ಸೊ ಅದಕ್ಕೆ ಟು ಕ್ಲೀನ್ ಬಂತು. ಟು ಕ್ಲೀನಿಂಗ್ ಅನ್ಬಾರ್ದು, ಫಾರಿಂದನೂ ಒಂದು ವಸ್ತುವಿನ ಪರ್ಪಸ್ ಹೇಳ್ತೀವಿ. ದಿಸ್ ಕ್ಲಾತ್ ಈಸ್ ಯೂಸ್ಡ್ ಫಾರ್ ಕ್ಲೀನಿಂಗ್ ಅನ್ಬೇಕು, ದಿಸ್ ಕ್ಲಾತ್ ಈಸ್ ಯೂಸ್ಡ್ ಫಾರ್ ಕ್ಲೀನಿಂಗ್ ಅನ್ಬೇಕು, ಆರ್ ದಿಸ್ ಕ್ಲಾತ್ ಈಸ್ ಯೂಸ್ ಟು ಕ್ಲೀನ್ ಸಮಥಿಂಗ್ ಅನ್ಬೇಕು. ಅದೇ ಥರ ನೋಡಿ ಇಲ್ಲಿ, ಯೂಸ್ ದಿಸ್ ವೆಸಲ್ ಟು ಕುಕ್ ರೈಸ್, ರೈಸ್ನ ಕುಕ್ ಮಾಡೋದಕ್ಕೆ ಈ ವೆಸಲ್ ತಗೋ. ಸಮ್ ಪೀಪಲ್ ಯೂಸ್ ಕೋಕೋನಟ್ ಆಯಿಲ್ ಫಾರ್ ಕುಕಿಂಗ್. ನೋಡಿ, ಫಾರ್ ಕುಕ್ ಅನ್ಬಾರ್ದು, ಟು ಕುಕ್ ಅನ್ಬೇಕು, ಫಾರ್ ಕುಕಿಂಗ್ ಅನ್ಬೇಕು, ಟು ಕ್ಲೀನ್ ಅನ್ಬೇಕು, ಫಾರ್ ಕ್ಲೀನಿಂಗ್ ಅನ್ಬೇಕು. ರೈಟ್. ಈ ಥರ ನೀವು ಸೆಂಟೆನ್ಸ್ಗಳು ಮಾಡಿ. ಆ್ಯಂಡ್ ಟು ಮತ್ತು ಫಾರ್ ಮತ್ತೆಲ್ಲಿ ಯೂಸ್ ಆಗುತ್ತೆ ನೋಡಿ, ಐ ಹ್ಯಾವ್ ಬಾಟ್ ದಿಸ್ ಫೋನ್ ಫಾರ್ ಮೈ ಮದರ್. ಯಾರಿಗೋಸ್ಕರ ಅಂತ ಹೇಳೋವಾಗ ಫಾರ್ ಹಾಕಿ. ನಮ್ಮ ಅಮ್ಮನಿಗೋಸ್ಕರ ಏನೋ ನೀವು ಕೆಲಸ ಮಾಡಿರ್ತಾರೆ, ಒಂದು ಫೇವರ್ ಮಾಡಿರ್ತಾರೆ, ಹೆಲ್ಪ್ ಮಾಡಿರ್ತಾರೆ, ಆವಾಗ ಫಾರ್ ಬರುತ್ತೆ. ಯಾರಿಗೆ ಅಂತ ಹೇಳುವಾಗ ಟು ಹಾಕಿ. ಐ ವಿಲ್ ಸೆಂಡ್ ದಿಸ್ ಫೋನ್ ಟು ಮೈ ಮದರ್ ಬೈ ಕೊರಿಯರ್. ಐ ವಿಲ್ ಸೆಂಡ್ ದಿಸ್ ಟು ಮೈ ಮದರ್. ನಾನಿದು ತಗೊಂಡಿದ್ದು ಫಾರ್ ಮೈ ಮದರ್. ನೋಡಿ, ಯಾರಿಗೆ ಅಂತ ಹೇಳುವಾಗ ಟು ಬರುತ್ತೆ, ಯಾರಿಗೋಸ್ಕರ ಅಂತ ಹೇಳುವಾಗ ಫಾರ್ ಬರುತ್ತೆ. ತುಂಬ ಜನ ಮಾಡೋ ಮಿಸ್ಟೇಕ್ ಇಲ್ಲೇ. ರೈಟ್. ಆ್ಯಂಡ್ ಇದು ನೋಡಿ, ಹಿ ವೆಂಟ್ ದೇರ್ ಟು ಬ್ರಿಂಗ್ ಇಟ್. ಅವನದನ್ನು ತರೋದಕ್ಕೆ ಅಲ್ಲಿಗೆ ಹೋದ. ಹಿ ವೆಂಟ್ ದೇರ್ ಟು ಬ್ರಿಂಗ್ ಇಟ್. ಇಲ್ಲಿ ಫಾರ್ ಬರುತ್ತಾ? ಬಂದರೆ ಈ ಥರ ಬರುತ್ತೆ, ಥ್ಯಾಂಕ್ಸ್ ಫಾರ್ ಬ್ರಿಂಗಿಂಗ್ ದಿಸ್, ಥ್ಯಾಂಕ್ಸ್ ಫಾರ್ ಬ್ರಿಂಗಿಂಗ್ ದಿಸ್. ಸೊ ಫಾರ್ ಮುಂದೆ ING ಫಾರ್ಮ್ನಲ್ಲೇ ಇರಬೇಕು, ಅಂದರೆ ವರ್ಬ್. ತಂದಿದ್ದಕ್ಕೋಸ್ಕರ ಥ್ಯಾಂಕ್ಸ್ ಅಂತ ನೀವು ಹೇಳ್ತಿರಲ್ಲ, ಥ್ಯಾಂಕ್ಸ್ ಫಾರ್ ING ಫಾರ್ಮ್ನಲ್ಲಿರೋ ವರ್ಬ್ನೇ ಹಾಕಬೇಕು. ಥ್ಯಾಂಕ್ಸ್ ಫಾರ್ ಬ್ರಿಂಗ್ ದಿಸ್ ಅಲ್ಲ, ಥ್ಯಾಂಕ್ಸ್ ಫಾರ್ ಬ್ರಿಂಗಿಂಗ್ ದಿಸ್, ಥ್ಯಾಂಕ್ಸ್ ಫಾರ್ ಆಸ್ಕಿಂಗ್, ಥ್ಯಾಂಕ್ಸ್ ಫಾರ್ ಗಿವಿಂಗ್ ಮೀ ದಿಸ್. ರೈಟ್. ಥ್ಯಾಂಕ್ಸ್ ಫಾರ್ ಎಕ್ಸ್ಪ್ಲೈನಿಂಗ್ ಅನ್ಬೇಕು, ಫಾರ್ ಮುಂದೆ ING ಬರಬೇಕಲ್ವಾ. ಥ್ಯಾಂಕ್ಸ್ ಫಾರ್ ಎಕ್ಸ್ಪ್ಲೈನಿಂಗ್ ಇಟ್ ಇನ್ ಡೀಟೇಲ್. ಆರ್ ಈ ಥರ ಏನಾದರೂ ಹೇಳಿ, ಥ್ಯಾಂಕ್ ಯು ಫಾರ್ ದ ಎಕ್ಸ್ಪ್ಲನೇಷನ್ ಅಂತ. ಎರಡೂ ಕರೆಕ್ಟ್. ಥ್ಯಾಂಕ್ಸ್ ಫಾರ್ ಎಕ್ಸ್ಪ್ಲೈನಿಂಗ್ ಅಂತನಾದರೂ ಹೇಳಿ, ಥ್ಯಾಂಕ್ಸ್ ಫಾರ್ ದಿ ಎಕ್ಸ್ಪ್ಲನೇಷನ್ ಅಂತನಾದರೂ ಹೇಳಿ. ಬಟ್ ಥ್ಯಾಂಕ್ಸ್ ಫಾರ್ ಎಕ್ಸ್ಪ್ಲೈನ್ ಅನ್ಬಾರ್ದು. ರೈಟ್. ಥ್ಯಾಂಕ್ಸ್ ಮುಂದೆ ಟು ಅಂತೂ ಬರೋದೇ ಇಲ್ಲ. ಎಕ್ಸ್ಪ್ಲೈನ್ ಏನು, ಎಕ್ಸ್ಪ್ಲನೇಷನ್ ಏನು, ಎಕ್ಸ್ಪ್ಲೈನಿಂಗ್ ಅಂದರೆ ಏನು, ಇದು ಈಗ ಯಾರಿಗೆ ಗೊತ್ತಾಗ್ತಿಲ್ಲ, ಕನ್ಫ್ಯೂಸ್ ಆಗ್ತಿದೆಯೋ ಅವರು ಕ್ಲಾಸ್ ನಂಬರ್ 196ಇಂದ 200 ಈ 4-5 ಕ್ಲಾಸಸ್ನ ನೋಡಿ. ಅಲ್ಲಿ ನಾನು ಡೀಟೇಲಾಗಿ ಹೇಳಿದ್ದೀನಿ ಈ ಕನ್ಫ್ಯೂಷನ್ನ. ನನ್ನ ಚಾನಲ್ಗೆ ಹೋಗಿ ಸರ್ಚ್ ಮಾಡಿ, ಕ್ಲಾಸ್ ನಂಬರ್ ಸರ್ಚ್ ಮಾಡಿ, ಸಿಗುತ್ತೆ, ಅವಾಗ ನಿಮಗೆ ಕ್ಲಿಯರ್ ಆಗುತ್ತೆ. ಸೊ ನೋಡಿ, ತುಂಬ ಕಾಮನ್ನಾಗಿ ಯೂಸ್ ಮಾಡೋ ಪ್ರಿಪೋಸಿಷನ್ಸ್ ಎಲ್ಲ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಆ್ಯಂಡ್ ಅವ್ರಿಗೆ ಹೇಳಿ ಎಲ್ಲ ಕ್ಲಾಸನ್ನ ಸೀರಿಯಲ್ ವೈಸ್ ಆಗಿ ನೋಡೋದಕ್ಕೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.